ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿನ ಗಮನಿಸ್ತಾ ಹೋಗೋಣ. ಈಗಾಗಲೇ ದುನಿಯಾ ದುಬಾರಿ ಆಗಿದೆ. ಈ ದುಬಾರಿ ದುನಿಯಾದಲ್ಲಿ ಬದುಕೋದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನ ಪ್ರತಿಯೊಬ್ಬರು ಕೂಡ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರ ಜೊತೆಯಲ್ಲಿ ಈಗಾಗಲೇ ಈ ಕಮರ್ಷಿಯಲ್ ಸಿಲಿಂಡರ್ಗೂ ಕೂಡ ಬೆಲೆ ಏರಿಕೆ ಆಗಿರೋದು, ಅದರ ಜೊತೆಯಲ್ಲಿ ಸಿಗದೇ ಇರೋದು, ಈ ಅಭಾವ, ಇದೆಲ್ಲದರ ನಡುವೆ ಬೆಲೆ ಏರಿಕೆಯ ಬರೆ ಜನಸಾಮಾನ್ಯರಿಗೆ, ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ಬಿಗ್ ಶಾಕ್. ಹೋಟೆಲ್ ತಿಂಡಿ ಪ್ರಿಯರಿಗೆ ಸಿಲಿಂಡರ್ ಬಿಸಿ ತಟ್ತಾ ಇದೆ. ಹೋಟೆಲ್ ತಿಂಡಿ ಇನ್ಮುಂದೆ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಬೆಂಗಳೂರಿನ ಹೋಟೆಲ್ಗಳಲ್ಲಿ ಮತ್ತೆ ದರ ಏರಿಕೆಯನ್ನು ಮಾಡಲಾಗಿದೆ. ಬರೋಬ್ಬರಿ 5% 10% ದರ ಏರಿಕೆಯನ್ನು ಮಾಡಿದ್ದಾರೆ. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಈಗ ನಿರ್ಧಾರವನ್ನ ಮಾಡಿದೆ. ಅನಿವಾರ್ಯವಾಗಿ ಈಗ ಬೆಲೆ ಏರಿಕೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆ ಪರಿಷ್ಕೃತ ಪಟ್ಟಿಯನ್ನು ಕೂಡ ಗಮನಿಸ್ತಾ ಇದ್ದೀವಿ. ಈ ಹಿಂದೆ ಇದ್ದಂತಹ ಬೆಲೆ, ಅದರ ಜೊತೆಯಲ್ಲಿ ಮತ್ತೆ ದರ ಏರಿಕೆ ಮಾಡಿರುವಂತಹ ರಿವೈಸ್ಡ್ ಆ ಮೆನು, ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅದನ್ನು ಗಮನಿಸಿದ್ರೆ 5% 10, 15% ಹೆಚ್ಚಳ ಆಗಿರುವುದನ್ನು ಗಮನಿಸ್ತಾ ಇದ್ದೀವಿ. ಅನೇಕ ಹೋಟೆಲ್ಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ. ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇದೆ ಏನೋ ಹೌದು, ಆದರೆ ಪೂರೈಕೆ ಆಗ್ತಾ ಇರೋದು ಎಷ್ಟು ಮಟ್ಟಿಗೆ ಸಾಲ್ತಾ ಇದೆ? ಅನೇಕ ಹೋಟೆಲ್ಗಳಿಗೆ ಸಾಲ್ತಾ ಇಲ್ಲ, ಬೇಡಿಕೆ ಇರುವಷ್ಟು ಸಿಗ್ತಾ ಇಲ್ಲ. ಇದೆಲ್ಲದರ ಬಿಸಿ ಯಾರನ್ನು ತಟ್ತಾ ಇದೆ ಅಂತಂದರೆ, ಈ ಹೋಟೆಲನ್ನೇ ನಂಬಿ ಅಲ್ಲೇ ಊಟ ಉಪಹಾರ ಎಲ್ಲವನ್ನೂ ಕೂಡ ಮಾಡುವಂಥವ್ರು ಇದ್ದಾರಲ್ಲ, ಅವರಿಗೆ ಈ ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ. ಅನಿವಾರ್ಯವಾಗಿ ಈ ಗ್ಯಾಸ್ ಸಿಗದೇ ಇರುವಂಥ ಸಂದರ್ಭದಲ್ಲಿ ಒಂದೊಂದು 2-3 ವಾರಗಳ ಹಿಂದೆಯೂ ಕೂಡ ಬೆಲೆ ಏರಿಕೆಯನ್ನು ಮಾಡಿದ್ರು. ಈಗ ಮತ್ತೆ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಅನೇಕ ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಗದೇ ಇರುವಂಥ ಸಂದರ್ಭದಲ್ಲಿ 2-3 ವಾರಗಳ ಹಿಂದೆ ಬೆಲೆ ಏರಿಕೆಯನ್ನು ಮಾಡಿದ್ದನ್ನು ಗಮನಿಸಿದ್ವಿ. ಈಗ ಬಹುತೇಕ ಹೋಟೆಲ್ಗಳಲ್ಲಿ ಈ ಬೋರ್ಡ್ಗಳು, ಈಗ ಪರಿಷ್ಕೃತ ಪಟ್ಟಿಗಳು ಕಾಣಿಸ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವದಿಂದ, ಜೊತೆಗೆ ಪೂರೈಕೆ ಆಗ್ತಾ ಇಲ್ಲದೇ ಇರೋದ್ರಿಂದ, ಅದರ ಜೊತೆಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರವೂ ಏರಿಕೆ ಆಗಿರೋದ್ರಿಂದ ಈಗ ಹೋಟೆಲ್ಗಳಲ್ಲಿ ದರ ಏರಿಕೆ ಮಾಡಲಾಗಿದೆ. ಇದೀಗ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದವರು ಒಂದು ಕಡೆ ಶಾಕ್ ನೀಡಲಿಗ ಮುಂದಾಗಿದ್ದಾರೆ. 5% ದರ ಏರಿಕೆ ಮಾಡಲು ತೀರ್ಮಾನ ಮಾಡಿದ್ದಾರೆ. ಅಂದರೆ ಟೀಯಿಂದ ಹಿಡಿದು ದೋಸೆ, ಇಡ್ಲಿ ಎಲ್ಲದಕ್ಕೂ 5% ಏರಿಕೆ ಆಗಲಿದೆ. ನಮ್ಮ ಜೊತೆ ಈಗ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಒಳ್ಳೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಎಲ್ಲ ಕಾಸ್ಟ್ಲಿ ಆಗಿದೆ ಅಂತ ಹೇಳ್ತೀರಿ. ಒಂದು ಕಡೆ ಬಾಡಿಗೆಯಿಂದ ಹಿಡಿದು ಪ್ರತಿಯೊಂದು ದರ ಕಾಸ್ಟ್ಲಿ ಆಗಿದೆ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ. ಹೀಗಾಗಿ ಎಷ್ಟು % ಏರಿಕೆ ಮಾಡಲಿಕ್ಕೆ ಮುಂದಾಗಿದ್ದೀರಿ ಸರ್ ಅಂತ? ಇನ್ನೂ ಹೆಚ್ಚಿನವರು ತೀರ್ಮಾನಗಳು ತೊಗೊಂಡಿಲ್ಲ. ಬಟ್ ನನ್ನ ಪ್ರಕಾರ ಎಲ್ಲರೂ 5%, 5, 7, 10% ತನಕ ಎಲ್ಲರೂ ಜಾಸ್ತಿ ಮಾಡ್ಕೊತಾರೆ. ಮಾಡ್ಬೋದು, ಅವ್ರವ್ರ ಇಷ್ಟ, ಅದು ಅವ್ರವ್ರ ಅನುಕೂಲ, ಅವ್ರವ್ರ ಕಾಂಪಿಟೇಷನ್ ನೋಡ್ಕೊಂಡು ಮಾಡ್ಕೊತಾರೆ. ಇದು ಯಾಕೆ ಮಾಡ್ತಾರೆ ಅಂದರೆ ಹಲವಾರು ವಿಷಯಗಳಿದೆ. ಗ್ಯಾಸ್ 400 ರೂಪಾಯಿ ಜಾಸ್ತಿ ಆಗಿದೆ ಈ ತಿಂಗಳಲ್ಲಿ. ಆಮೇಲೆ ಪ್ಲಾಸ್ಟಿಕ್ ಐಟಮ್ಸು, ಇವಾಗ ಕಂಟೈನರ್ಸು, ಇದೆಲ್ಲ ಜಾಸ್ತಿ ಆಗ್ತಾಯಿದೆ. ಎರಡನೇದು, ಕೆಲವು ಪದಾರ್ಥಗಳು ಇವಾಗ ನಿನ್ನೆ ನೋಡ್ದಂಗೆ ಸ್ವಲ್ಪ ಆಯಿಲು, ಎಡಿಬಲ್ ಆಯಿಲ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಈ ಥರ ಪೆಟ್ರೋಲಿಯಂ ಕನೆಕ್ಟೆಡ್ ಏನೇನಿದೆಯೋ ಅದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಆ ಪದಾರ್ಥಗಳು ಜಾಸ್ತಿ ಆಗೋದ್ರಿಂದ ಅನಿವಾರ್ಯ ಹೋಟ್ಲವ್ರಿಗೆ ಜಾಸ್ತಿ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಆದರೆ ಎಷ್ಟು ಮಾಡ್ತಾರೆ ಅಂದರೆ ಕನಿಷ್ಠ 5% ಕೆಲವ್ರು ಮಾಡ್ಕೊಬೋದು, ಕೆಲವರು 5% 7% ಹೋಗ್ಬೋದು, 8% ಹೋಗ್ಬೋದು. ಇದಲ್ಲದೆ ಏನಾಗುತ್ತೆ, ಪ್ರತಿ ವರ್ಷ ಏಪ್ರಿಲಲ್ಲಿ ನಮ್ಮ ಹೋಟ್ಲ್ಗಳಲ್ಲಿ ಸಂಬಳಗಳು ರಿವೈಸ್ ಆಗುತ್ತೆ. ಈ ರಿವೈಸ್ ಆದಾಗ ಒಂದು ಸಣ್ಣ ಹೋಟ್ಲು 10 ಜನ ಇರೋವಂಥ ಕಡೆ 15-20 ಸಾವಿರ ಅವರಿಗೆ ತಿಂಗಳಿಗೆ ಜಾಸ್ತಿ ಆಗುತ್ತೆ, ಸಂಬಳನೂ ಜಾಸ್ತಿ ಆಗುತ್ತೆ. ಅದು ಇದರಿಂದ, ಇದೆಲ್ಲ ಕಾರಣಗಳಿಂದ ನನ್ನ ಪ್ರಕಾರ ಎನಿವೇರ್ ಬಿಟ್ವೀನ್ 5 and 7.5 to 10% ತನಕ ಹೋಗ್ಬೋದು. ಸರ್, ಈಗ ಸಿಂಪಲ್ ಆಗಿ ಒಂದು ಇಡ್ಲಿ, 2 ಇಡ್ಲಿ ಒಂದು ವಡೆ ತೊಗೊಂಡ್ರೆ 60 ರೂಪಾಯಿ ಆಗುತ್ತೆ. ಇದಕ್ಕೆ ಎಷ್ಟು % ಆಗ್ಬೋದು ಸರ್ ಅಂತ? 10% ಅಂದರೆ 10% ಅಂದರೆ ನೀವು ಒಂದು ಇಡ್ಲಿ 60 ರೂಪಾಯಿ ಆಗಂಗಿದ್ರೆ ನಿಮಗೆ 3ರಿಂದ 6 ರೂಪಾಯಿ ಎಷ್ಟಾದರೂ ಆಗ್ಬೋದು. ಓಕೆ. ಟೀ ಕಾಫಿ ಸರ್? ಟೀ ಕಾಫಿ ಕೆಲವು ಹೋಟ್ಲಲ್ಲಿ ಮಾಡಲ್ಲ, ಯಾಕೆಂದರೆ ಅದು ಫಾಸ್ಟ್ ಮೂವಿಂಗ್ ಐಟಮ್ ಅಂತ ಮಾಡಲ್ಲ. ಅದು ಮಾಡಿ 1-2 ರೂಪಾಯಿ ಅದು ಜಾಸ್ತಿ ಆಗ್ಬೋದು. ಓಕೆ. ಅಂದರೆ ಪ್ರತಿಯೊಂದು ತಿಂಡಿ ಮೇಲೆ ಈಗ 5% 10% ಏರಿಕೆನೇ ಹೇಗೆ ಆಗ್ಬೋದು. ಅವ್ರವ್ರು, ನಾನು ಹೇಳೋದಲ್ಲ ನಿಮಗೆ, ಇದು ಅವ್ರವ್ರ ಇಚ್ಛೆ. ಯಾಕಂದರೆ ಸಂಘ ಗೊತ್ತಿರುತ್ತೆ, ಯಾಕಂದ್ರೆ ಹೋಟ್ಲ್ ಸಂಘದವರು ಎಷ್ಟು ಪರ್ಸೆಂಟೇಜ್ ನಿಮಗೆ ತಿಳಿಸಿ. ಬೆಂಗಳೂರಿಗರಿಗೆ ಸಿಲಿಂಡರ್ ದರ ಏರಿಕೆಯ ಬಿಸಿ ತಟ್ತಾ ಇದೆ. MTR ಹೋಟೆಲ್ ತಿಂಡಿ ದರವೂ ಕೂಡ ಈಗ ದುಬಾರಿ ಹೆಚ್ಚಳ ಮಾಡಿದ್ದಾರೆ. MTR ಮಸಾಲೆ ದೋಸೆ ರೇಟ್ ಈಗ 180ಕ್ಕೆ ಏರಿಕೆಯಾಗಿದೆ. 5% 10% ಬೆಲೆಯನ್ನು ಹೆಚ್ಚಳ ಮಾಡಿದೆ ಈಗ MTR ಹೋಟೆಲ್. ಅನೇಕ ಹೋಟೆಲ್ಗಳಲ್ಲಿ ಇದೇ ರೀತಿಯಾಗಿ ಮಾಡಿದ್ದಾರೆ. MTR ಹೋಟೆಲ್ನಲ್ಲೂ ಕೂಡ ಈಗ
ಒಂದು ಮಸಾಲೆ ದೋಸೆ ತಗೊಂಡ್ರೆ 180 ರೂಪಾಯಿ ಕೊಡಬೇಕು. ಈ ಹಿಂದೆ 150ರಿಂದ 160 ಇದ್ರೆ ಈಗ ಶೇಕಡ 20% ಕೂಡ ಬೆಲೆ ಏರಿಕೆ ಮಾಡಿರೋದನ್ನ ಗಮನಿಸ್ತಾ ಇದ್ದೀವಿ. 180 ರೂಪಾಯಿ ಒಂದು ಮಸಾಲೆ ದೋಸೆ ತಿನ್ನಬೇಕು ಅಂತಂದ್ರೆ ನಾಳೆಯಿಂದ ಊಟ ತಿಂಡಿ ದರ ಹೆಚ್ಚಳ ಮಾಡ್ತೀವಿ ಅನ್ನುವಂಥ ಬೋರ್ಡನ್ನು ಈಗಾಗಲೇ MTRನಲ್ಲೂ ಕೂಡ ಹಾಕಲಾಗಿದೆ. ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ, ಅದರ ಜೊತೆಯಲ್ಲಿ ಹೋಟೆಲ್ಗಳಿಗೆ ನೀಡ್ತಾ ಇರುವಂತಹ ಸಪ್ಲೈ, ಈಗ ಸದ್ಯಕ್ಕಿರುವಂಥ ಬೇಡಿಕೆ, ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಈ ಸಂದರ್ಭದಲ್ಲಿ ಈ ದರ ಏರಿಕೆ ಅನಿವಾರ್ಯ ಅಂತ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಬೆಂಗಳೂರು ಹೋಟೆಲ್ ಸಂಘ ಇದೀಗ ನಿರ್ಧಾರ ಮಾಡಿದ್ದಾರೆ 5ರಿಂದ 10% ಈಗ ಟೀ ಕಾಫಿ ತಿಂಡಿ ಊಟ ಎಲ್ಲವೂ ದರ ಏರಿಕೆ ಆಗಲಿದೆ. ಕೆಲವೊಂದು ಹೋಟೆಲ್ಗಳು ಮಾಡಿದ್ದೇವೆ, ಕೆಲವೊಂದು ಹೋಟೆಲ್ಗಳು ನಾಳೆಯಿಂದ ಏರಿಕೆ ಮಾಡಲಿದ್ದಾರೆ. ನಾನೀಗ MTR ಹೋಟೆಲ್ ಮುಂದೆ ಇದ್ದೀನಿ. ಇಲ್ಲಿ ಸಹ ದರ ಏರಿಕೆ ಬೋರ್ಡ್ ಹಾಕಿದ್ದಾರೆ. ನಾಳೆಯಿಂದ ದರ ಏರಿಕೆ ಮಾಡ್ತುವಂತ ಈಗ ತಿಳಿಸಿದ್ದಾರೆ. ಈ ಟೀ ಕಾಫಿ ದರ 5ರಿಂದ 10% ಏರಿಕೆ ಆಗಲಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಜನಸಾಮಾನ್ಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಏರಿಕೆ ಮಾಡುವುದು ಸರಿಯಲ್ಲ, ಆಟೋದಂತೆ ಹೋಟೆಲ್ಗಳಿಗೂ ಕಡಿವಾಣ ಆಗಬೇಕಂತ ಒಂದು ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. ಯಾಕಂದರೆ ಪ್ರತಿನಿತ್ಯ ದರವು ಏರಿಕೆ ಆಗಿದೆ. ಇದೀಗ ಹೋಟೆಲ್ ತಿಂಡಿ ಊಟ ಆದರೆ ದರ ಏರಿಕೆ ಆಗಿದ್ರೆ ಮತ್ತಷ್ಟು ಕಷ್ಟ ಆಗ್ಬೋದು. ಹೀಗಾಗಿ ನಮಗೆ ಇದಕ್ಕೆ ಕಡಿವಾಣ ಆಗಬೇಕಂತ ಜನಸಾಮಾನ್ಯರು ಈಗ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ಸಾಕಷ್ಟು ಹೋಟೆಲ್ಗಳನ್ನು ನಂಬಿದ್ದಾರೆ. ಬಡವರು ಸಹ ಹೋಟೆಲ್ಗಳಿಗೆ ಬಂದು ತಿಂಡಿ ಕಾಫಿ ಟೀ ಕುಡಿತಾರೆ. ಬಟ್ ಇದೀಗ ದರ ಏರಿಕೆ ಬಿಸಿ ತಟ್ಟಿದೆ. 5ರಿಂದ 10% ನಾಳೆಯಿಂದ MTRಲ್ಲಿ ಏರಿಕೆ ಆಗಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇಲ್ಲಿ ಮಾಲೀಕರು ಸಹ ಬೋರ್ಡ್ ಹಾಕಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಎಷ್ಟು ಪ್ರೈಸಿಂದ ಎಷ್ಟು ದರ ಏರಿಕೆ ಮಾಡಿದೆ ಅಂತ ಇಲ್ಲಿ ಬೋರ್ಡ್ ಸಹ ಹಾಕಿದ್ದಾರೆ. ಗ್ರಾಹಕರಿಗೆ ತಿಳಿಸಿದ್ದಾರೆ. ಯಾಕಂದರೆ ಗ್ಯಾಸ್ ಸಿಗ್ತಿಲ್ಲ, ಗ್ಯಾಸ್ ದರ ಏರಿಕೆ ಆಗಿದೆ, ಮೂಲ ಪದಾರ್ಥಗಳು ದರ ಏರಿಕೆ ಆಗಿದೆ. ಹೀಗಾಗಿ ತುಂಬ ಸಮಸ್ಯೆ ಆಗಿದೆ ಅಂತ ನಮಗೆ ಅಂತ ಬೆಂಗಳೂರು ಹೋಟೆಲ್ ಸಂಘದವರು ಹೇಳ್ತಿದ್ದಾರೆ. ಹೀಗಾಗಿ ನಾವು ದರ ಏರಿಕೆ ಮಾಡಿದ್ದೇವೆ ಅಂತ ಈಗ ಹೇಳಿದ್ದಾರೆ. ಕೆಲವೊಂದು ಹೋಟೆಲ್ಗಳು ಮಾಡಿದ್ದಾರೆ, ಕೆಲವೊಂದು ಹೋಟೆಲ್ಗಳು ಮಾಡಿಲ್ಲ. ದರ ಏರಿಕೆ ಮಾಡೋದು ಅನಿವಾರ್ಯವಾಗಿದೆ. ಯಾಕಂದರೆ ಸಿಬ್ಬಂದಿಗಳಿಗೆ ಸಂಬಳ ಕೊಡೋಕ್ಕಾಗಲ್ಲ. ಮತ್ತೊಂದು ಕಡೆ ತುಂಬ ಸಮಸ್ಯೆ ಆಗಿದೆ ಅಂತ ಒಂದು ಕಡೆ ಹೋಟೆಲ್ ಸಂಘದವರು ಹೇಳಿ ಈಗ ದರ ಏರಿಕೆ ಮಾಡಿದ್ದಾರೆ. ಹೀಗಾಗಿ ಜನಸಾಮಾನ್ಯರು ಹೋಟೆಲ್ಗಳಿಗೂ ಕಡಿವಾಣ ಆಗಬೇಕು. ಯಾಕಂದರೆ ಪ್ರತಿನಿತ್ಯವೂ ಇವರು ದರ ಏರಿಕೆ ಮಾಡ್ತಾರೆ. ಏನಾದರೂ ಹಾಲು ಮೊಸರು ದರ ಏರಿಕೆ ಆಯ್ತು ಅಂದರೆ ಅಲ್ಲಿ ಸಹ ದರ ಏರಿಕೆ ಮಾಡ್ತಾರೆ. ಹೀಗಾಗಿ ದರ ಏರಿಕೆ ಮಾಡೋದು ಸರಿಯಲ್ಲ. ಸರ್ಕಾರ ಇದಕ್ಕೆ ಕಡಿವಾಣ ಆಗಬೇಕಂತ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೋಟೆಲ್ನವರದ್ದು ಒಂದು ರೀತಿಯ ಸಮಸ್ಯೆ ಅಂತ ಅಂದರೆ, ಮತ್ತೊಂದು ಕಡೆಯಲ್ಲಿ ಈ ಆಟೋ ಓಡಿಸೋರ್ದು ಕೂಡ ಸಂಕಷ್ಟದ ಜೀವನ. ಸದ್ಯದಲ್ಲಿ ರಾಜ್ಯದಲ್ಲಿ ಇರುವಂಥ ಈ ಸಿಲಿಂಡರ್ ಅಭಾವ, ಈ ಸಂಕಷ್ಟ ಎಷ್ಟು ಮಟ್ಟಿಗೆ ಬಿಗಡಾಯಿಸ್ತಾ ಇದೆ ಅಂತಂದರೆ, LPG ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಿಗಡಾಯಿಸಿದೆ. ಹೋಟೆಲ್ನವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯನ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಆಟೋ ಚಾಲಕರು. ಗ್ಯಾಸ್ ಪೂರೈಕೆಯಲ್ಲಿ ಹೋಟೆಲ್ನವರಿಗೆ ಆದ್ಯತೆಯನ್ನು ಕೊಡಲಾಗಿದೆ, ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೀರಾ, ಅವ್ರಿಗಿಂತಿಷ್ಟು ಸಪ್ಲೈ ಮಾಡಬೇಕು ಅನ್ನುವಂಥ ಒಂದಷ್ಟು ರೂಪುರೇಷೆಗಳನ್ನು ಮಾಡಲಾಗಿದೆ. ಆದರೆ ಆಟೋ ಸಮಸ್ಯೆ ಕಳೆದ 1 ವಾರದಿಂದಲೂ ಕೂಡ ಇದೆ. ಆದರೆ ಅದ್ರ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ಯಾಕೆ ಅನ್ನುವಂಥದ್ದು ಆಟೋ ಚಾಲಕರ ಪ್ರಶ್ನೆ. ಇದೇ ರೀತಿ ಮುಂದುವರೆದ್ರೆ ವಿಧಾನಸೌಧದ ಮುಂದೆ ಆಟೋ ನಿಲ್ಲಿಸಿ ಅಲ್ಲಿ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೂಡ ಸರ್, ನಾವು ಬೆಳಗ್ಗೆ ಒಂದು 3:30-4 ಗಂಟೆಗೆ ಬಂದು ನಿಂತಿದ್ದೀವಿ ಸರ್. ಇನ್ನೂ ನಾವು ಗ್ಯಾಸೇ ಹಾಕಿಸ್ಕೊತಾ ಇಲ್ಲ. ಫಸ್ಟು ಮನೆ ತಾವು ಬಂದು ನಮ್ಗೆ ಓಟ್ ಹಾಕಿ ಅಂತಾರೆ. ನಮ್ಮ ಆಟೋ ಡ್ರೈವರ್ಗಳ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳೋ ಸರ್? ಇವ್ರು ಎಸಿಲಿ ಇರ್ತಾರೆ. ಬೆಂಗಳೂರು ಆಟೋ ಸಿಗ್ತದೆ, ಗ್ಯಾಸ್ ಸಿಗ್ತದೆ ಅಂತಾರೆ. ಇಲ್ಲಿ ನೋಡಿದ್ರೆ ಬದನೇಕಾಯಿ ಬೆಳಗ್ಗೆ 3 ಗಂಟೆ 4 ಗಂಟೆಗೆ ಬಂದು ನಿಂತ್ರು ಗ್ಯಾಸೇ ಸಿಗ್ತಾಯಿಲ್ಲ. ಒಂದು ಬಂಕಲ್ಲಿ ನೋಡಿದ್ರೆ 105 ರೂಪಾಯಿ ಮಾಡ್ತಾರೆ, ಒಂದಲ್ಲಿ ನೋಡಿದ್ರೆ 90, ಒಂದಲ್ಲಿ ನೋಡಿದ್ರೆ 85. ಯಾವುದೇ ಥರದ ಒಂದು ಇದೆ ಜನಗಳಿಗೆ ಬೇಡಿಕೆ ಇದು ಮಾಡ್ತಾ ಇಲ್ಲ ಸರ್ ಇವರು. ಸರ್, ಇದಕ್ಕೇನಾದರೂ ನೀವು ಸರ್ಕಾರ ನಮಗೆ ಆಟೋ ಡ್ರೈವರ್ಗಳಿಗೆ ಏನಾದರೂ ಒಂದು ಸ್ಪಂದಿಸಬೇಕು ಸರ್. ಇಲ್ಲಾಂದರೆ ನಾಳೆ ದಿನ ನಾವೆಲ್ಲ ಬಂದು ಗಲಾಟೆ ಮಾಡಬೇಕಾಗುತ್ತೆ ಸರ್. ನಾವು ಪ್ರತಿಯೊಬ್ಬರು ಚಾಲಕರು ಬಂದು ವಿಧಾನಸೌಧ ಮುತ್ತಿಗೆ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಸರ್. ಇನ್ನೊಂದು 2-3 ದಿನ ನೋಡ್ತೀವಿ ಸರ್. ನಾವು ನಾಳಿದ್ದು ಏನಾದರೂ ಇದೇ ಥರ ಆದರೆ ಪ್ರತಿಯೊಬ್ಬರು ಡ್ರೈವರ್ಸ್ಗಳು ಬಂದು ವಿಧಾನಸೌಧನ ಮುತ್ತಿಗೆ ಹಾಕೋದಂತೂ ಗ್ಯಾರಂಟಿ ಸರ್. ನಾವು ಬೆಳಗ್ಗೆ ಒಂದು 3:30-4 ಗಂಟೆಗೆ ಬಂದು ನಿಂತಿದ್ದೀವಿ ಸರ್. ಇನ್ನೂ ನಾವು ಗ್ಯಾಸೇ ಹಾಕಿಸ್ಕೊತಾ ಇಲ್ಲ. ಫಸ್ಟು ಮನೆ ತಾವು ಬಂದು ನಮ್ಗೆ ಓಟ್ ಹಾಕಿ ಅಂತಾರೆ. ನಮ್ಮ ಆಟೋ ಡ್ರೈವರ್ಗಳ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳೋ ಸರ್? ಇವ್ರು ಎಸಿಲಿ ಇರ್ತಾರೆ. ಬೆಂಗಳೂರು ಆಟೋ ಸಿಗ್ತದೆ, ಗ್ಯಾಸ್ ಸಿಗ್ತದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ನಮಸ್ತೆ. ಆಟೋ ಚಾಲಕರ ಸಮಸ್ಯೆ ನೀವು ಕೂಡ ಗಮನಿಸಿರಬಹುದು. ಬಹಳ ದಿನಗಳಿಂದ ಇದೇ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ. ಕಳೆದ 1 ವಾರದಿಂದಲೂ ಕೂಡ ರಸ್ತೆ ಪಕ್ಕದಲ್ಲಿ ಆಟೋ ನಿಲ್ಲಿಸಿದಾರ್ ಬಿಟ್ರೆ ದುಡಿಮೆ ಹೇಗೆ, ಜೀವನ ಹೇಗೆ ಅನ್ನುವಂಥ ಪ್ರಶ್ನೆ ಅವರನ್ನ ಕಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕರ ಸಂಘದವರಿಂದ ಯಾರನ್ನಾದ್ರೂ ಕರೆಸಿ ಮಾತಾಡುವಂತ ಪ್ರಯತ್ನಗಳು ಅಂತ ಮಾತುಕತೆಗಳು ಏನಾದ್ರೂ ನಡೆದಿದೆಯಾ ಸರ್? ಇದು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಮತ್ತೆ ನಮ್ಮ ಮುನಿಯಪ್ಪ ಅವರು ಈ ಇಲಾಖೆಗೆ ಸಂಬಂಧಪಟ್ಟಂತವರು, ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಅವರು ಕೂಡ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ಗೆ ಇದೆಲ್ಲ ಬರುತ್ತೆ.
ಈ ಗ್ಯಾಸ್ ಪ್ರತಿಯೊಂದು ಕೂಡ ಅವ್ರಿಗೆ ಬರುತ್ತೆ. ಮತ್ತೆ ಎಲ್ಲ ಇಂಪಾರ್ಟೆಂಟ್ ಆಗಿ CM ಇಂದಾನೇ ಬರ್ಸಿದೀವಿ ಲೆಟರ್ ಕೇಂದ್ರ ಸರ್ಕಾರಕ್ಕೆ. ಬರೀ ಅಡಿಗೆ ಅನಿಲ ಅಂತಲ್ಲ ಅಥವಾ ಕಮರ್ಷಿಯಲ್ ಸಿಲಿಂಡರ್ ಅಂತಲ್ಲ, ಇವನ್ ಆಟೋವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಅವರು ಕೂಡ ರಾಜ್ಯಾದ್ಯಂತ ಎಲ್ಲ ಕಡೆ ಕೂಡ ಆಟೋ ಓಡಿಸ್ತಾರೆ. ಅವರು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಖುದ್ದಾಗಿ ಪತ್ರ ಬರೆದಿದ್ದಾರೆ, ಫೋನು ಕೂಡ ಅಲ್ಲಿ ಮಾತಾಡಿದ್ದಾರೆ, ಕೇಂದ್ರದ ಮಂತ್ರಿಗಳ ಹತ್ರ ಕೂಡ ಮಾತಾಡಿದಾರಮ್ಮ. ಅದ್ರ ನಾನೇ ಜೊತೆಲಿ ಹೋಗಿ ಕೂತು ಮಾತಾಡ್ಸಿದ್ದೀನಮ್ಮ. ಸರಿ CM ಸರಿ ಅದ್ರ phone ಜೊತೆಲಿ ಸರ್ ಮಾಡ್ತಿದ್ದೀನಿ. ಈಗಾಗಲೇ ಆಟೋ ಓಡಿಸೋಂಥವ್ರ ಜೀವನ ಬಹಳ ಕಷ್ಟ ಆಗ್ತಾ ಇದೆ. 2-3 ದಿನದಿಂದ ಬಾಡಿಗೆ ಇಲ್ಲ ಅಂತಂದ್ರೆ ಜೀವನ ಹೇಗೆ ಈಗ ನಡೆಸೋದು ಅನ್ನೋ ಪ್ರಶ್ನೆ. ಒಂದಮ್ಮ, ಈಗ 2-3 ದಿನ ಕಾಯ್ತೀವಿ, ಇಲ್ಲ ಈಗ ಅಂತಂದ್ರೆ ಕೇಂದ್ರ ವಿಧಾನಸೌಧದ ಗ್ಯಾಸ್ ಮುಂದೆ ಕೊಡೋರು ಯಾರಮ್ಮ ಪ್ರತಿಭಟನೆ ಮಾಡ್ತೀವಿ ನಮ್ಗೆ? ಅಂತಾರೆ. ನಾವು ಒತ್ತಾಯ ಮಾಡ್ಬೋದು, ಕೊಡಿ ಅಂತ ಹೇಳ್ಬೋದು. ಕೊಡೋರು ಯಾರಮ್ಮ ನಮ್ಗೆ? ಹ್ಮ್ ಯಾರು ಹೇಳಿ ಕೊಡೋರು? ಹ್ಮ್ ಹೇಳಿ. ಹ್ಮ್ ಕೇಂದ್ರ ಸರ್ಕಾರ ತಾನೇ ಇದೆಲ್ಲ ಕೊಡ್ಬೇಕು ಹ್ಮ್ ಅಲ್ವಾ? ನಾವು ಒತ್ತಾಯ ಮಾಡಿದೀವಿ, CM ಇಂದ ಫೋನ್ ಮಾಡ್ಸಿದೀವಿ, CM ಇಂದ ಲೆಟರ್ ಹಾಕ್ಸಿದೀವಿ. ಹ್ಮ್ ನಮ್ಮ ಮುನಿಯಪ್ಪನವರು ಕೂಡ ಅದೇ ಪದೇ ಅವರು ಕೂಡ ಮಾತಾಡ್ತಾ ಇದ್ದಾರೆ ಅಲ್ವಾ? ಅಲ್ಲ, ರಾಜ್ಯದಲ್ಲಿ ಪರಿಸ್ಥಿತಿ ಇದೇ ರೀತಿ ಆದ್ರೆ ಇನ್ನು 2-3 ದಿನ ನೀವು ಕಳೆಯೋದು ಕೂಡ ಇದನ್ನ ಬಹಳ ಕಷ್ಟ. ಪ್ರಶ್ನೆ ಕೇಂದ್ರದ ಮಂತ್ರಿಗಳಿಗೆ ಕೇಳಿ, ಕೇಂದ್ರ ಸರ್ಕಾರಕ್ಕೆ ಕೇಳಿ ನೀವು. ಹ್ಮ್ ಈಗ ಗ್ಯಾಸು, ಡೀಸೆಲ್ಲು, ಇದು ನಮ್ ರಾಜ್ಯದಲ್ಲಿ ಏನ್ ಸಿಗೋದಿಲ್ಲ. ಇದೆಲ್ಲ ಕೇಂದ್ರ ಸರ್ಕಾರ ನಮ್ಗೆ ಬೇರೆ ದೇಶಗಳಿಂದ ಅಥವಾ ನಮ್ಮಲ್ಲೇ ಏನು ಉತ್ಪಾದನೆ ಆಗುತ್ತೆ ಅದರಿಂದ ನಮಗೆಲ್ಲ ಹಂಚುತ್ತೆ ಅದನ್ನ ಅಲ್ವಾ? ನೀವು ಪ್ರಶ್ನೆನ ಕೇಂದ್ರ ಸರ್ಕಾರಕ್ಕೆ ಕೇಳಿ ಅಲ್ವಾ? ನಾವೇನು ಉಚಿತವಾಗಿ ಕೊಡಿ ಅಂತೇನು ಕೇಳೋದಿಲ್ಲ. ಬೇಕಾದ್ರೆ ಒಂದು 10 ರೂಪಾಯಿ ಜಾಸ್ತಿ ಮಾಡ್ಲಿ ಸಿಲಿಂಡರ್ ಮೇಲೆ, ಆಟೋ ಗ್ಯಾಸ್ ಇದ್ರ ಮೇಲೆ ಬೇಕಾದ್ರೆ 10 ರೂಪಾಯಿ ಜಾಸ್ತಿ ಮಾಡ್ಲಿ. ಈಗ ಕಮರ್ಷಿಯಲ್ ಮಾಡಿದಾರಲ್ಲ. ಅದ್ರ ಜೊತೆಲಿ ಈ ಆಟೋ ಚಾಲಕರಿಗೆ ತೊಂದರೆ ಆಗ್ತಾ ಇರೋದು ಏನಂತಂದ್ರೆ, ಈ ಬಂಕ್ಗಳಲ್ಲಿ ಒಂದೇ ರೀತಿಯ ದರ ಇಲ್ಲ. 53 ರೂಪಾಯಿ ಇತ್ತು, ಈಗ ಕೆಲವು ಕಡೆ 85, 90, ಈ ರೀತಿ 93 ಅವ್ರಿಗೆ ಇಷ್ಟ ಬಂದಂತೆ ರೇಟ್ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೊಂದು ಕಡಿವಾಣ ಹಾಕೋದಾಗಬೇಕಲ್ಲ. ಸರಿ, ಆ ರೀತಿ ಏನಾದ್ರು ಜಾಸ್ತಿ ತಗೊಂಡ್ರೆ ಮತ್ತೆ ಇದು ಆಹಾರ ಮತ್ತು ನಾಗರಿಕ ಇದು ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಹಕರದ್ದು ಇದಿರುತ್ತೆ ಇಲಾಖೆ, ಆ ಸೆಲ್ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಬಂದು ಆಕ್ಷನ್ ತಗೊಳ್ತಾರೆ. ಅಥವಾ ತೂಕದ ಅಳತೆನಲ್ಲಿ ಅಥವಾ ತೂಕದಲ್ಲಿ ಏನಾದ್ರು ಕಡಿಮೆ ಮಾಡಿದ್ರೆ ಅದಕ್ಕೆ ಒಂದು ಸಪರೇಟ್ ಇಲಾಖೆ ಇದೆ. ರೇಟ್ ಜಾಸ್ತಿ ತಗೊಂಡ್ರು ಕೂಡ ಅದು ತಪ್ಪೇ. ಅದು ಆತರ ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಕೊಟ್ರೆ ನಾನೇ ಪೊಲೀಸ್ ಕಮಿಷನರ್ ಮಾತಾಡ್ತೀನಿ. ಅಲ್ಲ, ತಪ್ಪು ಅಂತ ಗೊತ್ತಿದ್ರು ಕೂಡ ನಡೀತಾ ಇದೆ. ಪರಿಸ್ಥಿತಿ ಲಾಭ ತಗೊಳ್ತಾ ಇದ್ದಾರ ಹಾಗಾದ್ರೆ ಬಂಕ್ ಮಾಲೀಕರು ಅನ್ನೋ ಪ್ರಶ್ನೆ. ಸರ್ಕಾರ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಮಾರ್ಗಸೂಚಿಗಳನ್ನೇನಾದ್ರೂ ಬಿಡುಗಡೆ ಮಾಡಬಹುದಾ ಸರ್? ಇದು ನಮ್ ಜವಾಬ್ದಾರಿನೇ. ಇದನ್ನ ಕೇಂದ್ರ ಸರ್ಕಾರದ ಮೇಲೆ ನಾನು ಹೇಳಕ್ಕಾಗಲ್ಲ. ಇದು ನಮ್ ಜವಾಬ್ದಾರಿ, ರಾಜ್ಯ ಸರ್ಕಾರದ ಜವಾಬ್ದಾರಿ. ಯಾರಾದ್ರೂ ಹೆಚ್ಚುವರಿಯಾಗಿ ಆತರ ತಗೊಂಡ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ನಾವು. ಕಂಪ್ಲೇಂಟ್ ಕೊಟ್ರೆ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಆಗ ನಮ್ ತಪ್ಪಾಗುತ್ತೆ. ಫಸ್ಟ್ ನಮ್ ಜನ ಕಂಪ್ಲೇಂಟ್ ಮಾಡೋದನ್ನ ಕಲ್ತ್ಕೋಬೇಕು. ಆಲ್ ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದಕ್ಕೆ. ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಈಗಾಗಲೇ ಸಮಸ್ಯೆ ಇದೆ ಹೌದು, ಅಭಾವ ಇದೆ ಹೌದು, ಅದರ ಜೊತೆಯಲ್ಲಿ ದರ ಏರಿಕೆ ಮಾಡಿರುವಂಥ ವಿಚಾರದ ಬಗ್ಗೆಯೂ ಕೂಡ ಮಾತಾಡಿದ್ರು. ಆ ರೀತಿ ಏನಾದರೂ ಕಂಡು ಬಂದರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೆ ಅಥವಾ ದೂರನ್ನು ಕೊಟ್ಟರೆ ಅವ್ರ ಮೇಲೂ ಕೂಡ ಆ್ಯಕ್ಷನ್ ತಗೊಳ್ಳಲಾಗುತ್ತೆ ಅನ್ನುವಂಥ ವಿಚಾರ ಒಂದು. ಮತ್ತೊಂದು ಕಡೆಯಲ್ಲಿ 2-3 ದಿನಗಳಿಂದ ಇದೇ ರೀತಿಯಾಗಿ ನಡೀತಾ ಇದೆ. ಕಳೆದ 1 ವಾರದಿಂದಲೂ ಕೂಡ ಆಟೋ ಸಂಕಷ್ಟ ಏನು ನಡೀತಾ ಇದೆ, ಇದ್ರ ಬಗ್ಗೆಯೂ ಕೂಡ ಈಗಾಗಲೇ ಮಾತುಕತೆಯನ್ನು ನಡೆಸಲಾಗಿದೆ. ಕೇಂದ್ರಕ್ಕೂ ಪತ್ರವನ್ನು ಬರೆದಿದ್ದೀವಿ, ಅಲ್ಲಿಂದ ರೆಸ್ಪಾನ್ಸ್ ಬರಬೇಕು. ಅಲ್ಲಿವರೆಗೂ ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ಕೂಡ ಹೇಳೋದಕ್ಕೆ ಬರೋದಿಲ್ಲ ಅನ್ನುವಂಥ ವಿಚಾರವನ್ನು ಸಚಿವರು ಹೇಳ್ತಾ ಇರೋದು. ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಚಾಲಕರು ರೊಚ್ಚಿಗೆದ್ದಿದ್ದಾರೆ. ಹೋಟೆಲ್ನವರಿಗೆ ತೊಂದರೆ ಆಗ್ತಾ ಇದ್ದಂತೆ ಸಾಲು ಸಾಲು ಸಭೆ ನಡೆಸ್ತೀರಿ, ಆದರೆ ಅವ್ರಿಗೆ ಕೊಟ್ಟಂಥ ಪ್ರಾಮುಖ್ಯತೆ ನಮಗೆ ಯಾಕೆ ಕೊಡ್ತಾ ಇಲ್ಲ? ರಾಜ್ಯ ಸರ್ಕಾರಕ್ಕೆ ಆಟೋ ಚಾಲಕರು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಬಡ ಆಟೋ ಚಾಲಕರ ಕಷ್ಟ ಹಾಗಾದ್ರೆ ರಾಜ್ಯ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ವಾ ಅನ್ನೋ ಪ್ರಶ್ನೆ. ರಾಜ್ಯ ಸರ್ಕಾರದ ವಿರುದ್ಧ ತಾರತಮ್ಯ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಈಗ ಆಟೋ ಚಾಲಕರು ಮಾಡಿರೋದು. ಹೋಟೆಲ್ನವ್ರಿಗೆ ತೊಂದರೆ ಆಯಿತು ಅಂತಂದ್ರೆ 2 ದಿನದಲ್ಲಿ ಸಾಲು ಸಾಲು ಸಭೆಗಳು ನಡೆಯುತ್ತೆ, ಅದಕ್ಕೊಂದು ರೂಪುರೇಷೆಗಳಾಗುತ್ತೆ, ಇಂತಿಷ್ಟು ಸಿಲಿಂಡರ್ ಸಪ್ಲೈ ಮಾಡಬೇಕು ಅಂತ ಆಗುತ್ತೆ. ಆದರೆ ನಮ್ಮ ಗೋಳು ಕೇಳೋರು ಯಾರು ಅಂತಿದ್ದಾರೆ. ಕೊರಗು ಕಾಣ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಸರ್ಕಾರ, ಮಾನ್ಯ ಘನತೆವೆತ್ತ ಸರ್ಕಾರ ಹೋಟೆಲ್ನ ಮಾಲೀಕರುಗಳಿಗೆ ಗ್ಯಾಸ್ ಇಲ್ಲ ಅಂದ ತಕ್ಷಣ ಸಭೆಗಳ ಮೇಲೆ ಸಭೆಯನ್ನು ಮಾಡುವಂತಹ ಸರ್ಕಾರಗಳು ಆಟೋ ಚಾಲಕರ ಜೀವನದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ LPG ಕೊರತೆ ಕಂಡರೂ ಕೂಡ ಒಂದೇ ಒಂದು ಸಭೆಯನ್ನು ಕರೆದೇ ಇರತಕ್ಕಂತಹ ಸರ್ಕಾರ. ಇವತ್ತು ಬೆಂಗಳೂರು ನಗರಕ್ಕೆ ಬೇಕಾಗಿರ್ತಕ್ಕಂತಹ 2.5 ಮೆಟ್ರಿಕ್ ಟನ್ನನ್ನು ಹೊಂದಾಣಿಕೆಯನ್ನು ಮಾಡೋದಕ್ಕೆ ಆಟೋ ಚಾಲಕರ
LPGಯನ್ನು ಬಳಕೆ ಮಾಡ್ತಾ ಇದೆಯಾ ಅನ್ನೋದೊಂದು ದೊಡ್ಡ ಕೊರಗು ಕಾಣ್ತಾ ಇದೆ. ರಾಜ್ಯದಲ್ಲಿ ಈ ಆಟೋ ಗ್ಯಾಸ್ ಸಿಗದೇ ಇರುವಂತಹ ಸಮಸ್ಯೆ ಬಿಗಡಾಯಿಸ್ತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ಬಹುತೇಕ ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ. ಅನೇಕ ಕಡೆಗಳಲ್ಲಿ ಸ್ಟಾಕ್ ಇಲ್ಲ, ಸ್ಟಾಕ್ ಬರ್ತಾ ಇಲ್ಲ, ಬೇಡಿಕೆ ಇದ್ರೂ ಪೂರೈಕೆ ಮಾಡೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ. ಇವತ್ತಿನಿಂದ ಮತ್ತಷ್ಟು ಬಂಕ್ಗಳು ಕ್ಲೋಸ್ ಆಗಲಿದೆ, ಬಂದ್ ಆಗ್ತಿದೆ. ಬಸವೇಶ್ವರ ನಗರದಲ್ಲಿ 4ಕ್ಕೂ ಹೆಚ್ಚು ಬಂಕ್ಗಳು ಈಗ ಸ್ತಬ್ಧ, ಕ್ಲೋಸ್ ಆಗಿದೆ. ಸ್ಟಾಕ್ ಬರ್ತಿಲ್ಲ, ಇದ್ದಿದ್ದು ಸಾಲ್ತಿಲ್ಲ ಅಂತಿದ್ದಾರೆ ಬಂಕ್ ಮಾಲೀಕರು. ಆಟೋ ಚಾಲಕರು ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಸಾಲುಗಟ್ಟಿ ನಿಂತಿದ್ದಾರೆ. ಇವಾಗ ಬರುತ್ತೆ, ಆಮೇಲೆ ಬರುತ್ತೆ. ಆಗ ಬಂದಂಥ ಸಂದರ್ಭದಲ್ಲಿ ಸ್ಟಾಕ್ ಬಂದರೆ ಗ್ಯಾಸ್ ತುಂಬಿಸ್ಕೊಂಡು ಜೀವನ ನಡೆಸೋಣ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಆ ನಿರೀಕ್ಷೆ ಯಾಕೋ ಹುಸಿ ಆಗುವಂತೆ ಕಾಣಿಸ್ತಾ ಇದೆ. ಅನೇಕ ಬಂಕ್ಗಳು ಈಗ ಕ್ಲೋಸ್ ಆಗುವಂಥ ಪರಿಸ್ಥಿತಿ. ಇದ್ದಂಥ ಸ್ಟಾಕನ್ನು ಕ್ಲಿಯರ್ ಮಾಡಿದ ನಂತರದಲ್ಲಿ ಯಾವಾಗ ಸ್ಟಾಕ್ ಬರುತ್ತೆ ಅಂತ ಗೊತ್ತಿಲ್ಲ ಅಂತಿದ್ದಾರೆ. ಬಸವೇಶ್ವರ ನಗರದಲ್ಲಿರುವಂಥ ಸೂಪರ್ ಗ್ಯಾಸ್ ಬಂಕಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಅದನ್ನು ಒಂದು ಕಡೆಯಲ್ಲಿ ಸಂಭಾಳಿಸುವಂಥ ಕೆಲಸವನ್ನು ಮಾಲೀಕರು ಮಾಡ್ತಾ ಇರುವಂಥದ್ದು. ಪರಿಸ್ಥಿತಿ ಹೇಗಿದೆ, ಮತ್ತು ಅವರಿಗೆ ಈ ಹಿಂದೆ ಯಾವ ರೀತಿಯಾಗಿ ಗ್ಯಾಸ್ ಬರ್ತಾ ಇತ್ತು, ಮತ್ತು ಡಿಮ್ಯಾಂಡ್ ಹೇಗಿತ್ತು, ಮತ್ತು ಈಗ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತ ಹೇಳಿ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಎಲ್ಲ ಬಂಕ್ಗಳಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟು ಕಷ್ಟ ಆಗ್ತಾ ಇದೆ ಈ ಒಂದು ಪರಿಸ್ಥಿತಿನ ನಿಭಾಯಿಸೋದಕ್ಕೆ? ಇದು ವಾರ್ ಸ್ಟಾರ್ಟ್ ಆದಮೇಲಿಂದ ನಮಗೆ ರೇಷನಿಂಗ್ ಆಗಿಬಿಟ್ಟಿದೆ, ಬರೋದು ಸಪ್ಲೈಸು ಕಮ್ಮಿ ಆಗಿದೆ. ನಮ್ಮ ಇರೋ ಬಂಕ್ 500 ಮೀಟರ್ಸಲ್ಲಿ 3 ಬಂಕ್ ಇದೆ, 2 ಬಂಕು ಕ್ಲೋಸ್ ಆಗಿಬಿಟ್ಟಿದೆ. 15 ದಿನ ಆಯಿತು. ಆ ಲೋಡೆಲ್ಲ ನಮ್ಮ ಮೇಲೆ ಬಿದ್ದುಬಿಟ್ಟಿದೆ. ನಾರ್ಮಲಿ ನಾವು 3,500-4,000 ಲೀಟ್ರ್ ಬಂದ್ಲು ಮಾಡ್ತಾಯಿದ್ವಿ, ಇವತ್ತು 9,000 ಮೇಲೆ ಹೊಟ್ಟೋಗ್ಬಿಟ್ಟಿದೆ. ನಮಗೆ ಕಂಪ್ನಿಯಿಂದನೂ ಲಿಮಿಟೆಡ್ ಸಪ್ಲೈ ಇದೆ, ರೇಷನಿಂಗ್ ಆಗಿಬಿಟ್ಟಿದೆ. ಸೊ ಆ ರೇಷನಿಂಗಲ್ಲಿ ಅಷ್ಟರಲ್ಲಿ ಎಲ್ಲರಿಗೂ ಸಿಕ್ಕೋಂಗೆ ಮಾಡಿದ್ದಕ್ಕೋಸ್ಕರ ನಾವೇನು ಮಾಡಿದ್ವಿ, ಇವಾಗ 400 ರೂಪೀಸ್ ಲಿಮಿಟೇಷನ್ ಮಾಡಿದ್ವಿ. 400 ಉದ್ದೇಶ ಏನಂದರೆ ಎಲ್ಲರಿಗೂ ಸಿಕ್ಕಲಿ, ಎಲ್ಲರೂ ಚಾಲಕರು ತುಂಬ ಓಡಾಡ್ಕೊಂಡು ಪರದಾಟ ಮಾಡ್ತಾರೆ. ಏರಿಯಲ್ಲಿ ಜಾಸ್ತಿ ಹಬ್ ಇದು. ಸೊ ಅದಕ್ಕೋಸ್ಕರ ನಾವೇನು ಮಾಡಿ 400 ರೂಪಾಯಿ ರಿಸ್ಟ್ರಿಕ್ಟ್ ಮಾಡೋದ್ರಿಂದ ಕ್ಯೂ ಜಾಸ್ತಿ ಆಗಿಬಿಟ್ಟಿದೆ. ಅದರಿಂದ ಇವಾಗ ಸಪ್ಲೈ ಕಮ್ಮಿ ಇರೋದ್ರಿಂದ ವಿ ಆರ್ ಟ್ರೈಂಗ್ ಟು ಮ್ಯಾನೇಜ್ ಎವ್ರಿ ಒನ್ ಅಟ್ ದ ಟೈಮ್. ಸರ್, ಈಗ ನಿಮಗೆ ಎಷ್ಟು ಲೀಟ್ರ್ನಷ್ಟು ಬರ್ತಾ ಇತ್ತು ಸರ್ ಗ್ಯಾಸ್? ಮೊದಲು ನಮಗೆ 12,000 ಬರೋದು, 12ರಿಂದ 18,000 ಬರೋದು. ಇವಾಗ 10,000 ಇಳಿಸಿದ್ದಾರೆ. ದಿನ ಬಿಟ್ಟು ದಿನ ಇವಾಗ ಮಾಡಿದ್ದಾರೆ. ಇವಾಗ 3 ದಿನ 4 ದಿನ ಬಿಟ್ಟು ಬರ್ತಾರೆ. ಯಾಕಂದರೆ ಕಂಪ್ನಿಗಳೂ ಸ್ಟಾಕ್ ಇಲ್ಲ, ಅವರು ಎಲ್ಲರಿಗೂ ಕೊಡಬೇಕು. ನಮ್ಮದು ಎಲ್ಲರಿಗೂ ಕೊಡಬೇಕಂದ್ರೆ ನಮಗೂ ಬರ್ತಾ ಇರೋದು 50% ಕಮ್ಮಿ ಆಗಿಬಿಟ್ಟಿದೆ. ಸರ್, ಈಗ ಪ್ರಮುಖವಾಗಿ ಈಗ ನಿಮ್ಮ ಇದಕ್ಕೆ ಗ್ಯಾಸ್ ಬರ್ತಾ ಇದೆ, ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಬಂಕ್ಗಳು ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿಯಾಗಿ ಗ್ಯಾಸ್ ಬರ್ತಾ ಇರಲಿಲ್ವಾ, ಹೇಗೆ ಅಂತ? ಅವ್ರಿಗೂ ರೆಗ್ಯುಲರಾಗಿ ಸಪ್ಲೈ ಇತ್ತು, ಸರಿಗೆ ಇತ್ತು. ಈ ವಾರ್ ಸ್ಟಾರ್ಟ್ ಆದಮೇಲಿಂದ ಅವ್ರಿಗೂ ರೇಷನಿಂಗ್ ಆಗಿಬಿಟ್ಟು ಆಟೋ ಗ್ಯಾಸ್ ಅಭಾವದ ಪರಿಸ್ಥಿತಿ ಇದೆಯಲ್ಲ, ಇದು ಕ್ಷಣ ಕ್ಷಣಕ್ಕೂ ಕೂಡ ಬಿಗಡಾಯಿಸ್ತಾ ಇದೆ. 2-3 ದಿನದ ಹಿಂದೆ ಇದ್ದಂಥ ನಿರೀಕ್ಷೆ, ಅದರ ಜೊತೆಯಲ್ಲಿದ್ದಂಥ ಆತಂಕ ಹೆಚ್ಚಾಗ್ತಾ ಇದೆಯೇ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಪರಿಸ್ಥಿತಿ ಕೈ ಮೀರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಸಲಿಗೆ ರಾಜ್ಯದಲ್ಲಿ ಆಟೋ ಗ್ಯಾಸ್ ಬರ ಎದುರಾಗಿರೋದು ಯಾಕೆ ಅನ್ನೋ ಪ್ರಶ್ನೆ. ಎಲ್ಲ ರಾಜ್ಯಗಳಲ್ಲೂ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಬೇಡಿಕೆ ಎಷ್ಟಿದೆಯೋ ಅಷ್ಟನ್ನು ಪೂರೈಕೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಬೆಂಗಳೂರು ಸೇರಿ ರಾಜ್ಯದೆಲ್ಲೆಡೆ ಈ ರೀತಿಯ ಪರದಾಟ ಎದುರಾಗೋದಕ್ಕೆ ಹಾಗಾದ್ರೆ ಕಾರಣ ಏನು? ರಿಪಬ್ಲಿಕ್ ಕನ್ನಡ ಗ್ಯಾಸ್ ಬರದ ಹಿಂದಿನ ಅಸಲಿ ಕಹಾನಿಯನ್ನ ತೆರೆದಿಡ್ತಾ ಇದೆ. ಒಂದು ಕಡೆಯಲ್ಲಿ ಕೊಲ್ಲಿ ಕದನ, ಅದರಿಂದ ಆಗ್ತಾ ಇರುವಂತಹ ಅಡ್ವರ್ಸ್ ಎಫೆಕ್ಟ್, ಇದರ ಜೊತೆಯಲ್ಲಿ ಆಟೋ ಗ್ಯಾಸ್ಗೆ ಉಂಟಾಗಿರುವಂತಹ ತೀವ್ರ ಬರ. ಹಗಲು ರಾತ್ರಿ ಎನ್ನದೇ ಆಟೋ ಗ್ಯಾಸ್ಗಾಗಿ ಸರತಿ ಸಾಲಲ್ಲಿ ಆಟೋ ಚಾಲಕರು ನಿಂತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ಆಟೋ ಚಾಲಕರು ನಿಂತರೂ ಕೂಡ ಒಂದು ಇಡೀ ದಿನ ಕಳೆದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಹಿಂದೆಂದೂ ಕೂಡ ಬಂದಿರಲಿಲ್ಲ. ಆದರೆ ಈಗ ಉದ್ಭವ ಆಗಿರುವಂಥ ಈ ಪರಿಸ್ಥಿತಿ ಯಾವಾಗ ಸರಿ ಹೋಗುತ್ತೆ ಅನ್ನೋ ಪ್ರಶ್ನೆ ಅನೇಕ ಆಟೋ ಚಾಲಕರನ್ನ ಕಾಡ್ತಾ ಇದೆ. ಆಟೋ ಗ್ಯಾಸ್ ಪೂರೈಕೆಯನ್ನು ತಗ್ಗಿಸಿ ಗೃಹ ಬಳಕೆ ಸಿಲಿಂಡರನ್ನು ಬಳಕೆ ಮಾಡೋದು ಒಂದು ವಿಚಾರ. ಅದರ ಜೊತೆಯಲ್ಲಿ ಈ ಅಭಾವವನ್ನು ನೀಗಿಸುವುದಕ್ಕೆ ಇರುವಂಥ ಪರ್ಯಾಯ ಮಾರ್ಗಗಳು ಏನೇನು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಚಿಂತನೆಯನ್ನು ಮಾಡುವಂಥ ಸರಿಯಾದ ಸಮಯ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ಹಾಗೂ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ದೀಪ್ತಿ, ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಎಲ್ಲ ಆಟೋ ಚಾಲಕರು ಕೇಳ್ತಾ ಇರೋದು ಒಂದೇ, ಪರಿಸ್ಥಿತಿ ಯಾವಾಗ ಸರಿ ಹೋಗುತ್ತೆ ಅಥವಾ ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆಟೋ ಚಾಲಕರು ಏನು ಹೇಳ್ತಾ ಇದ್ದಾರೆ, ಬಂಕ್ ಸಿಬ್ಬಂದಿ ಏನು ಹೇಳ್ತಾ ಇದ್ದಾರೆ, ಪೂರೈಕೆ ಆಗ್ತಾ ಇದೆಯಾ ಇಲ್ವಾ, ಅಸಲಿ ಕಹಾನಿ ಏನು, ಅಲ್ಲಿನ ಚಿತ್ರಣ ಹೇಗಿದೆ?
ಅಶ್ವಿನಿ, ಪ್ರತಿದಿನ ಆಟೋ ಗ್ಯಾಸ್ನ ಒಂದು ಸಮಸ್ಯೆ ಬಿಗಡಾಯಿಸ್ಕೊಂಡೇ ಹೋಗ್ತಾ ಇದೆ. ಚೇತರಿಕೆ ಅಂತೂ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನಗರದ ಭಾಗಶಃ LPG ಬಂಕ್ಗಳು ಇವತ್ತು ಕ್ಲೋಸ್ ಆಗಿರುವಂಥದ್ದು. ನಿನ್ನೆ ಅಷ್ಟೇ ನಾವು ಕಲಸಿಪಾಳ್ಯದ ಈ ಒಂದು ಸ್ಟೇಷನ್ಗೆ ಬಂದಿದ್ವಿ, ಸೂಪರ್ ಗ್ಯಾಸ್ ಅಂತ ಹೇಳಿ. ಇಲ್ಲಿ ಆಟೋಗಳಿಗೆ ಗ್ಯಾಸ್ನ ಫಿಲ್ ಮಾಡಲಾಗ್ತಾ ಇತ್ತು. ಆದರೆ ಇವತ್ತು ನಿನ್ನೆ ಮಧ್ಯಾಹ್ನ 3 ಗಂಟೆಯಿಂದ ಇದು ಕ್ಲೋಸ್ ಆಗಿದೆ. ಇವತ್ತು ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ. ಹೀಗಾಗಿ ಈ ಭಾಗದಲ್ಲಿ ಏನು ಆಟೋ ಚಾಲಕರು ಹುಡ್ಕೊಂಡು ಬರ್ತಾ ಇದ್ದಾರೆ, ಅವರಿಗೆ ಸಿಗ್ತಾ ಇಲ್ಲ. ನೀವು ನೋಡ್ಬೋದು, ಆಟೋ LPGಯ ಮುಂದೆನೆ ಹಾಕಿದ್ದಾರೆ ನೋ ಸ್ಟಾಕ್ ಅಂತ. ಇದ್ರ ಮುಂಚೆ ಅದರ ಕೆಳಗಡೆನೆ ನೋಡಿದ್ರೆ ನಿನ್ನೆವರೆಗೂ ತಾತ್ಕಾಲಿಕವಾಗಿ ಕಾರ್ಗಳಿಗೆ 500 ರೂಪಾಯಿನ ಹಾಕ್ತಾ ಇದ್ರು, ಆಟೋ ರಿಕ್ಷಾಗಳಿಗೆ 300 ರೂಪಾಯಿ LPG ಗ್ಯಾಸ್ಗಳನ್ನ ಇವರು ಸಪ್ಲೈ ಮಾಡ್ತಾ ಇದ್ರು. ಆದರೆ ಇದೀಗ ಸಪ್ಲೈ ಕಂಪ್ಲೀಟ್ ಆಗಿ ನಿಂತಿರುವಂತಹ ಹಿನ್ನೆಲೆಯಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಿದ್ದಾರೆ. ಸದ್ಯದ ಬಂಕ್ ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಆದ್ರೂ ಕೂಡ ಕೆಲವೊಂದು ಆಟೋಗಳನ್ನ ನೀವು ಈ ಭಾಗದಲ್ಲಿ ನೋಡ್ಬೋದು. ಅಂದ್ರೆ ನಿರೀಕ್ಷೆ ಇದೆ ಅವರಿಗೆ, ಎಲ್ಲಾದ್ರೂ ತೆಗಿತಾರ ಇವರು, ತೆಗೆದ್ರೆ ನಾವು ಗ್ಯಾಸ್ ಹಾಕ್ಸ್ಕೊಂಡು ಹೋಗೋಣ ಅಂತ. ಯಾಕಂದ್ರೆ ಬೇರೆ ಕಡೆ 1 ಕಿಲೋಮೀಟರ್ ಹೋಗೋದಕ್ಕೂ ಕೂಡ ಇವ್ರ ಹತ್ರ ಗ್ಯಾಸ್ ಸ್ಟಾಕ್ ಇಲ್ಲ. ಕಳೆದ 1 ವಾರದಿದಂತೂ ಪರಿಸ್ಥಿತಿ ತೀರಾನೇ ಹದಗೆಟ್ಟಿದೆ. ಸರ್ಕಾರ ಇವ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಒಂದ್ ಕಡೆ ಕೇಂದ್ರ ಸರ್ಕಾರ, ಮತ್ತೊಂದು ಕಡೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಎಲ್ಲಾ ಮಂತ್ರಿಗಳು ಕೂಡ ಬೈ ಎಲೆಕ್ಷನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಆಟೋ ಚಾಲಕರನ್ನ ಮಾತಾಡ್ಸೋಣ. ಸರ್ ಹೇಳಿ, ಬಂಕ್ ಅವರ ಸೊ ಸಪ್ಲೈ ಇಲ್ವಾ ಹೇಗೆ ಅಂತ? ಸ್ಟಾಕ್ ಬಂದಿಲ್ಲ, ನಾಳೆ ಬರುತ್ತೆ ಸ್ಟಾಕು. ಇವತ್ತು ನೈಟ್ ಅಲ್ಲಿ ಕಂಪ್ನಿಲಿ ಈಗ ಲಾರಿ ಲೋಡ್ ಆಗ್ತಾ ಇದೆ. ಅದಿಲ್ಲಿ ಬಂದು ಅನ್ಲೋಡ್ ಮಾಡಿದ್ಮೇಲೆ ಸೇಲ್ ಸ್ಟಾರ್ಟ್ ಮಾಡ್ತೀವಿ. ಕೆಲವೆಲ್ಲ ಆಟೋಗಳು ಇಲ್ಲೇ ನಿಂತಿದ್ದಾರೆ, ತೆಗಿಬೋದು ಅನ್ನೋ. ಇವು ನಮ್ಮದೇ ಗಾಡಿ, ಒಂದು 4 ಗಾಡಿ ಇದೆ ನಮ್ಮ ಫ್ರೆಂಡ್ಸ್ದು. ಅವರು ಖಾಲಿಯಾಗಿ ಬಂದಿಲ್ಲ, ಏನೋ ನಿಲ್ಲಿಸಿದ್ದಾರೆ. ಖಾಲಿಯಾಗಿ ಬರೋರು ಬರ್ತಾ ಇದ್ದಾರೆ. ಈಗ ನಮ್ಮ ಹತ್ರ ಸ್ಟಾಕ್ ಇಲ್ಲಲ್ಲ, ಏನೂ ಮಾಡೋಕ್ಕಾಗಲ್ಲ. ಈಗ ಲೋಡ್ ಬಂದ ತಕ್ಷಣ ಅನ್ಲೋಡ್ ಆದ ಸೇಲ್ ಸ್ಟಾರ್ಟ್ ಮಾಡ್ತೀವಿ. ನಾಳೆ ಓಪನ್ ಆಗ್ಬೋದಾ? ನಾಳೆ ಮಾರ್ನಿಂಗ್ 5:30ಗೆಲ್ಲ ಓಪನ್. ಏನು ಹೇಳ್ತಾರೆ ನಿಮ್ಮ ಹತ್ರ ಬಂದವರು? ನಿಮ್ಮ ಫ್ರೆಂಡ್ಸು ಆಟೋ ಇಟ್ಕೊಂಡಿದ್ದಾರೆ ಅಂತಾರಲ್ಲ, ಅವರೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ? ಕಷ್ಟ ಅಂದರೆ ಮೇಡಮ್, ಈಗ ಗ್ಯಾಸ್ ಎಲ್ಲ ಕಡೆ ಸಿಗ್ತಾ ಇದೆ. ಸಿಗೋ ಕಡೆ ಏನಾಗಿದೆ, ಲೈನ್ಗಳು ಜಾಸ್ತಿ ಆಗಿಬಿಟ್ಟಿದೆ. ಅಷ್ಟು ವೆಯ್ಟ್ ಮಾಡೋಕ್ಕಾಗಲ್ಲ. ಈಗ 1 ಅವರ್ 2 ಅವರ್ ಆಗ್ತಾಯಿದೆ ಒಂದೊಂದು ಕಡೆ. ಈಗ ನಾವು ನಿನ್ನೆ ಬೆಳಗ್ಗೆ ಹಾಕಬೇಕಾದ್ರೆ ಇಲ್ಲಿಂದ ನಮ್ಮ ಸಜ್ಜನರಾವ್ ಸರ್ಕಲ್ ಅಲ್ಲಿ ಮೆಟ್ರೋ ಗಂಟೆ ಹೋಗ್ಬಿಟ್ಟಿತ್ತು ಲೈನು. ನಾವು 4 ಜನ ನಾವು ಕೆಲಸ ಮಾಡಿ ಅಷ್ಟು ಗಾಡಿಗೆ ಎಷ್ಟು ಗಾಡಿಗೆ ಆಗುತ್ತೆ ಅಷ್ಟು ಗಾಡಿಗೆ 400 ಥರ ಹಾಕಿ ಎಲ್ಲ ಆಯಿತು, ಖಾಲಿಯಾಗಿದೆ ಈಗ. ಅದರಿಂದ ಬಂಕ್ ಕ್ಲೋಸ್ ಮಾಡಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ಸ್ಟಾಕ್ ಇಲ್ಲಲ್ಲ. ನಿಮಗೂ ತುಂಬಾನೇ ಪ್ರೆಷರ್ ಅಲ್ವಾ, ಅಷ್ಟು ಕೆಲಸ ಮಾಡಬೇಕು. ನಾವು 4 ದಿನ ಮಾಡೋ ಕೆಲಸ ಒಂದೇ ದಿನ ಮಾಡಿದ್ದೀವಿ. ನಿನ್ನೆ ಮೊನ್ನೆ 3 ದಿವಸದಿಂದ 4 ದಿನ ಮುಂಚೆ ಏನು ನಾವು 4 ದಿನ ವ್ಯಾಪಾರ ಮಾಡ್ತಿದ್ವಲ್ಲ, ಅದನ್ನು ಒಂದೇ ದಿವಸ ನಾವು ಮಾಡಿದ್ವಿ. ಅದನ್ನು ನಾವು ಮಾಡೋದು ಕೆಲಸ ಬಂದು ಇಬ್ಬರು ಮಾಡೋದು. ನಾನು ಅದಕ್ಕೋಸ್ಕರ ಗಾಡಿ ರಶ್ ಅಂದ್ಬಿಟ್ಟು ಇನ್ನಿಬ್ಬರನ್ನ ಕರೆಸಿ 4 ಜನ ಮಾಡಿದ್ದೀನಿ ನಿನ್ನೆ. ಸೊ ಅಸಲಿ ವಿಚಾರವನ್ನ ಬಂಕ್ ಸಿಬ್ಬಂದಿ ಕೂಡ ಬಿಚ್ಚಿಡ್ತಾ ಇದ್ರು. ಅಂದ್ರೆ ಒಂದಿನ ಮಾಡೋ ಕೆಲಸವನ್ನ 3 ದಿನ ಮಾಡುವಂತ ಕೆಲಸವನ್ನ ಒಂದಿನ ಮಾಡಿದೀವಿ. ಸಾಕಷ್ಟು ಆಟೋಗಳು ಬಂದಿತ್ತು ನಮ್ಮ ಬಂಕಲ್ಲಂತೂ. ಅಪ್ ಟು ಸಜ್ಜನರಾವ್ ಸರ್ಕಲ್ ವರೆಗೂ ಆಟೋಗಳು ಲೈನಲ್ಲಿ ನಿಂತಿತ್ತು. ಸಪ್ಲೈ ಬರ್ದಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬಂಕ್ಗಳನ್ನ ಕ್ಲೋಸ್ ಮಾಡಿದೀವಿ. ನಾಳೆ ಸಪ್ಲೈ ಬರುವಂತಹ ನಿರೀಕ್ಷೆ ಇದೆ. ಹೀಗಾಗಿ ನಾಳೆ ನಾವು ಓಪನ್ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹೇಳಿರುವಂಥದ್ದು. ಬೆಂಗಳೂರಿನಲ್ಲಂತೂ ಭಾಗಶಃ LPG ಸ್ಟೇಷನ್ಗಳು ಪ್ರತಿದಿನ ಬಂದ್ ಆಗ್ತಾನೆ ಇದೆ. ಅಶ್ವಿನಿ, ಆಲ್ರೈಟ್ ದೀಪ್ತಿ, ಹಾಗೆ ಸಂಪರ್ಕದಲ್ಲಿರಿ. ಹಾಗೆ ವೀರೇಶ್ ಕೂಡ ನಮ್ಮ ಜೊತೆ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸದ್ಯದ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. 45 ಮೆಟ್ರಿಕ್ ಟನ್ ಬೇಕು, ಪೂರೈಕೆ ಆಗ್ತಾ ಇರೋದು 25 ಮೆಟ್ರಿಕ್ ಟನ್, ಇನ್ನೂ 20 ಮೆಟ್ರಿಕ್ ಟನ್ ಅಭಾವ. ಈ ಕೊರತೆಯನ್ನ ನೀಗಿಸೋದು ಹೇಗೆ? ಬಂಕ್ ಸಿಬ್ಬಂದಿ ಏನ್ ಹೇಳ್ತಾರೆ, ಜನ ಏನ್ ಹೇಳ್ತಾರೆ, ಜೊತೆಲಿ ಆಟೋ ಚಾಲಕರು ಏನ್ ಹೇಳ್ತಿದ್ದಾರೆ? ಅಶ್ವಿನಿ, ಈಗ ಮೈಸೂರು ರೋಡ್ನ ಸೂಪರ್ ಗ್ಯಾಸ್ ಬಂಕ್ ಮುಂಭಾಗದಲ್ಲಿದ್ದೀನಿ. ನೋಡಿ, ಆಟೋಗಳು ಹಾಗೆ ನಿಂತಿದ್ದಾವೆ, ಬಂದು ಕೇಳ್ತಿದ್ದಾರೆ ಗ್ಯಾಸ್ ಯಾವಾಗ ಬರುತ್ತೆ ಅಂತ. ಬಟ್ ನಿನ್ನೆವರೆಗೂ ಗ್ಯಾಸ್ ಈ ಒಂದು ಬಂಕಲ್ಲಿತ್ತು. ಬಟ್ ಇದೀಗ ಗ್ಯಾಸ್ ಇಲ್ಲ, ನೋ ಸ್ಟಾಕ್ ಅಂತ ಹಾಕಿದ್ದಾರೆ. ಬರುವಂಥ ಆಟೋ ಚಾಲಕರು ಮಾಲೀಕರನ್ನ, ಇಲ್ಲಿನ ಮ್ಯಾನೇಜರನ್ನ ಕೇಳ್ತಿದ್ದಾರೆ, ಸರ್ ಗ್ಯಾಸ್ ಬರುತ್ತೆ ಇಲ್ವಾ ಅಂತ. ಮತ್ತೊಂದು ಕಡೆ ಈಗ ಚಾಲಕರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ LPG ಗ್ಯಾಸ್ ದರ 30 ರಿಂದ 40 ರೂಪಾಯಿ ಜಾಸ್ತಿ ಆಗಲಿದೆ ಅಂತ ಇಲ್ಲಿನ ಮ್ಯಾನೇಜರ್ ಸಹ ಹೇಳ್ತಿದ್ದಾರೆ. ನೋಡಿ, ಆಟೋ ಚಾಲಕರು ಬಂದು ಇಲ್ಲಿ ಕಾಯ್ತಾ ಇದ್ದಾರೆ ಗ್ಯಾಸ್ ಬರ್ತಾ ಅಂತ. ಬಟ್ ಇದೀಗ ಇಲ್ಲಿನ ಮಾಲೀಕರು, ಇಲ್ಲಿನ ಮ್ಯಾನೇಜರ್ ನೋ ಸ್ಟಾಕ್ ಬೋರ್ಡ್ ಅಂತ ಈಗ ಹಾಕಿದ್ದಾರೆ, ಬಂಕ್ ಕ್ಲೋಸ್ ಮಾಡಿದ್ದಾರೆ. ಯಾಕಂದರೆ ನಿನ್ನೆ ಸಾಕಷ್ಟು ಆಟೋಗಳು ಈ ಒಂದು ಬಂಕಿಗೆ ಬಂದು ಆ ಗ್ಯಾಸನ್ನು ಹಾಕಿಸ್ಕೊಂಡು ಹೋಗ್ತಿದ್ರು. ಬಟ್ ಇವತ್ತು ನೋ ಸ್ಟಾಕ್ ಇದೆ, ಗ್ಯಾಸ್ ಇಲ್ಲ. ಹೀಗಾಗಿ ತುಂಬ ಸಮಸ್ಯೆ ಆಗಿದೆ ಅಂತ ಆಟೋ ಚಾಲಕರು ಗೋಳಾಡ್ತಿದ್ದಾರೆ. ಯಾಕಂದರೆ ಒಂದು ಹೊತ್ತಿನ ಊಟ, ದಿನದ ದುಡಿಮೆ ಈಗ ನಮಗೆ ಲಾಸ್ ಆಗ್ತಿದೆ ಅಂತ ಒಂದು ಕಡೆ ಆಟೋ ಚಾಲಕರು ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ನೋಡಿ, ಇಲ್ಲಿ ಆಟೋ ಬಂದಿದ್ದಾರೆ ಪ್ಯಾಸೆಂಜರ್ ಕರ್ಕೊಂಡು, ಬಟ್ ಇದೀಗ ಗ್ಯಾಸ್ ಇಲ್ಲ. ಸರ್ ನಮಸ್ತೆ,
ಗ್ಯಾಸ್ ಸಿಗ್ತಿಲ್ಲ, ತುಂಬಾ ಸಮಸ್ಯೆ ಆಗ್ತದೆ ನಿಮಗೆ, ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ ಸರ್ಕಾರಕ್ಕೆ ಏನು ಹೇಳೋದು ಸರ್ ಅಂತ ಈ ನಾಯಿ ಸರ್ಕಾರ ಅದು ಹೋಗಿ ಸರ್, ಅವ್ರಿಗೆ ಹೇಳೋದು ಒಂದೇ, ಸುಮ್ಮನೆ ಇರೋದು ಒಂದೇ, ಎಲ್ಲ ಬಡವ್ರ ಮೇಲೆ ದೌರ್ಜನ್ಯ ಮಾಡೋದೇ ಕೆಲಸ ಅವ್ರದ್ದು. ಹೋಗಿ ಇಂಥ ಸರ್ಕಾರ ಕಟ್ಕೊಂಡು ಯಾಕೆ ಯೋಚನೆ ಮಾಡೋಣ ಹೋಗಿ. ಯಾಕಂದ್ರೆ ದರ ಜಾಸ್ತಿ ಆಗ್ತಿದೆ, ಗ್ಯಾಸ್ ಸಿಗ್ತಿಲ್ಲ. ಜಾಸ್ತಿ ಆದರೂ ಅಷ್ಟೇನೆ, ಕಡಿಮೆ ಆದರೂ ಅಷ್ಟೇನೆ, ಅರ್ಥ ಆಯ್ತಾ? ಇದೆಲ್ಲ ಮಾಡೋದೇ ಸರ್ಕಾರದವ್ರು ಹೋಗಿ, ಇನ್ನೇನಿಲ್ಲ. ಇದುವರೆಗೂ ನಮ್ಮ ಸಮಸ್ಯೆ ಬಗೆಹರಿಸ್ತಿಲ್ಲ ಅಂತ ಆಟೋ ಚಾಲಕರು ಹೇಳ್ತಿದ್ದಾರೆ. ಸೌಲಭ್ಯ ಕೊಟ್ಟವ್ರೆ ಸರ್ ಅವರು, ಹೋಗಿ ಸರ್. ಡ್ರೈವರ್ಗಳಿಗೆ ಮಾನವೀಯತೆ ಅನ್ನೋದನ್ನೇ ಕೊಟ್ಟಿಲ್ಲ ಅವರು, ಹೋಗಿ. ನಮಗೆ ಅಂತ ಎಲ್ಲೂ ಇಲ್ಲ, ಕೇಳಿ ಅವ್ರಿಗೆ. ಬರ್ತಾ ಇರ್ತೀವಿ, ಹೋಯ್ತಾ ಇರ್ತೀವಿ, ದಿನ ಎಲ್ಲಿ ಸಿಗುತ್ತೆ. ಎಸ್ ಇಲ್ಲಿ ಬಂಕ್ ಮಾಲೀಕರು ಇದ್ದಾರೆ, ಮಾತಾಡ್ತೀನಿ ಸರ್. ಹೇಳಿ ಹೇಳಿ. ಈಗ ಸಂಬಂಧಪಟ್ಟಂಗೆ ಯಾರಿಗೋ ಏನು ಇದು ಮಾಡ 3 ದಿನ ಇಲ್ಲ ಅಂತ ಅವ್ರು ಇವರು ಎಲ್ಲಿ ಬರ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ನಾವೇನು ಮಾಡಬೇಕು 3 ದಿನ ಹೇಳಿ? ಗ್ಯಾಸು ಸಿಗ್ತಿಲ್ಲ, ಏನು ಬರೀ ಅದು ಹುಡ್ಕೋಕ್ಕೆ ಗ್ಯಾಸ್ ಖಾಲಿ ಆಗ್ತಾ ಇದೆ. ಯಾವ ಬಂಕಲ್ಲಿ ಹೋಗೋಣ, ಎಲ್ಲಿ ಹೋಗೋಣ, ಇಲ್ಲಿದೆ ಅಂತಾರೆ, ಅಲ್ಲಿದೆ ಅಂತ, ಎಲ್ಲೂ ಇಲ್ಲ. ಅವ್ರು ಹೇಳ್ತಾರೆ ಏನು ಪ್ರಾಬ್ಲಮ್ ಆಗಲ್ಲ, ಮುನಿಯಪ್ಪ ಅವ್ರು ಹೇಳ್ತಾರೆ ಎಲ್ಲರಿಗೂ ಸಿಗುತ್ತೆ, ಬರ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಂದರೆ ತಾನೇ ಅಡ್ಜಸ್ಟ್ ಮಾಡ್ಕೊಳ್ಳೋ. ಈಗ ಇವ್ರು ನೋಡಿ, ಇವ್ರು ಮಂಗಳವಾರ ಅಂತಾರೆ, ಈಗ 3 ದಿನ ಇದೆ, 3 ದಿನ ಸಿಗ್ತಿಲ್ವಾ? ಎಲ್ಲೂ ಇಲ್ಲ. ಇದ್ರೆ ಏನೇ ಒಂದು ಗಂಟೆ ಸಿಗುತ್ತೆ, ಭಾರತದಲ್ಲಿ ಎಲ್ಲ ಸಿಗುತ್ತೆ. 1 ದಿನ ಪೂರ್ತಿ ವೆಯ್ಟ್ ಮಾಡ್ಬೇಕು ನಾವು, 1 ದಿನ ಪೂರ್ತಿ ಕಾಯ್ಬೇಕು. ನೆನ್ನೆ ಬೆಳೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ. ಅಭಿಜಿತ್, ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಮುಗಿಯಲಾರದ ಸಮಸ್ಯೆಯಾಗಿ ಪರಿಣಮಿಸಿದೆ. ಗ್ಯಾಸ್ ಎಮರ್ಜೆನ್ಸಿ ಉಂಟಾಗ್ಬಿಟ್ಟಿದೆ. ಈಗ ಹೋಟೆಲ್ ಮಾಲೀಕರುಗಳು ಬಯೋಗ್ಯಾಸ್ ಮೊರೆ ಹೋಗ್ತಾ ಇದ್ದಾರೆ. ದಟ್ ಈಸ್ ದ ಓನ್ಲಿ ಸೊಲ್ಯೂಷನ್. ಯಾವಾಗಲೂ ಮಾಡಬೇಕಾಗಿತ್ತು ಅದನ್ನ, ಅಂತೂ ಇಂತೂ ಈಗಲಾದರೂ ಬಯೋಗ್ಯಾಸ್. ಯಾಕಂದ್ರೆ ಅಲ್ಲಿ ಬೇಕಾದಷ್ಟು ಬಯೋಗ್ಯಾಸ್ಗೆ ಬೇಕಾದಂತಹ ಆ ಒಂದು ಆರ್ಗ್ಯಾನಿಕ್ ಮಟೀರಿಯಲ್ ಅಂದರೆ ಏನು ಹೇಳ್ತಾರೆ, ಆಹಾರ ಉಳಿದಿರುತ್ತೆ. ಅದರ ಮುಖಾಂತರ ದಿನೇ ಬಯೋಗ್ಯಾಸನ್ನು, ಆ ದಿನದ ಆಹಾರ ಏನು ಉಳಿತಾಯ ಇರುತ್ತೆ, ಕಸ ಅಂತ ಅದನ್ನು ಬಿಸಾಡ್ತಾರೆ. ಅದರ ಬದಲಾಗಿ ಅದರ ಮುಖಾಂತರ ಬಯೋಗ್ಯಾಸ್ ತಯಾರು ಮಾಡಬಹುದು. ಹೋಟೆಲ್ ನಡೆಸೋದಕ್ಕೆ ಬಯೋಗ್ಯಾಸ್ ಮುಖಾಂತರ ಇಂಧನವನ್ನು ಪೂರೈಕೆ ಮಾಡ್ಕೊಳ್ಳೋದಕ್ಕೆ ಹೋಟೆಲ್ ಮಾಲೀಕರು ಚಿಂತನೆ ನಡೆಸಿದ್ದಾರೆ. ಸರ್ಕಾರ ಇದಕ್ಕೆ ಉತ್ತೇಜನ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಬಯೋಗ್ಯಾಸ್ ನಿರ್ಮಿಸಿದ್ರೆ 20% ಟ್ಯಾಕ್ಸ್ ಫ್ರೀ ಮಾಡಬೇಕು ಅಂತ ಸರ್ಕಾರಕ್ಕೆ ಹೋಟೆಲ್ ಮಾಲೀಕರು ಮನವಿ ಮಾಡಿದ್ದಾರೆ. ದಿಸ್ ಇಸ್ ಕ್ವೈಟ್ ಸೆನ್ಸಿಬಲ್ ಅಂತ ಅನ್ಸುತ್ತೆ. ಇದು ಆಗಬೇಕಾಗಿರುವಂಥ ತುರ್ತಾದ ಕೆಲಸ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೀಗಾಗಿ ಸಿಟಿಯ ಹೋಟೆಲ್ಗಳಿಗೆ ಸ್ವಲ್ಪ ತೊಂದರೆ ಆಗ್ತಿದೆ. ಬಟ್ ಕಳೆದ ಬಾರಿಗಿಂತ ಹೋಲಿಸಿದ್ರೆ ಈಗ ಪರವಾಗಿಲ್ಲ, ಸಾಧಾರಣವಾಗಿ ಹೋಟೆಲ್ ಇಡ್ತಿದೆ. ಬಟ್ ಇದೀಗ ಬಯೋಗ್ಯಾಸ್ಗೆ ಮೊರೆ ಹೋಗ್ತಿದ್ದಾರೆ. ಹೀಗಾಗಿ GBI ಉತ್ತೇಜನ ನೀಡಬೇಕೆಂಬುದು ಒಂದು ಕಡೆ ಮನವಿಯಾಗಿದೆ. ನಮ್ಮ ಜೊತೆಗ ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯರು ಮತ್ತು ನಿಸರ್ಗ ಹೋಟೆಲ್ ಮಾಲೀಕರು ಕೃಷ್ಣರಾಜ್ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಸ್ವಲ್ಪ ಚೇತರಿಕೆ ಕಂಡಿದೆ, ಗ್ಯಾಸ್ ಸಿಗ್ತಾ ಇದೆ. ಬಟ್ ಮುಂದಿನ ದಿನಗಳು ಮತ್ತಷ್ಟು ತೊಂದರೆ ಆದರೆ ಹೀಗಾಗಿ ಇಲ್ಲಿ ಒಂದು ಕಡೆ ಬಯೋಗ್ಯಾಸ್ಗೆ ಮೊರೆ ಹೋಗ್ತಿದ್ರಿ, ಒಂದು ಕಡೆ GBIಗೆ ಮನವಿ ಸಹ ಮಾಡಿಕೊಡ್ತಿದ್ರಿ ಸರ್? ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಇವತ್ತಿನ ಗ್ಯಾಸ್ ಸಮಸ್ಯೆ ಆಗಿರ್ಬೋದು, ಆಮೇಲೆ ಸಡನ್ಲಿ ನಮ್ಮ ಹೋಟೆಲ್ಗೆ ಅಲ್ಲೋಲ ಕಲ್ಲೋಲ ಆಯಿತು. ಇದೇ ರೀತಿಯಾಗಿ ಹೊಸದಾಗಿ PNG ಅಳವಡಿಕೆ ಮಾಡ್ಕೋಬೇಕು ಅಂತೇಳಿ ಎಲ್ಲ ಕಡೆನೂ ಒಂದು ಇನ್ಸ್ಟ್ರಕ್ಷನ್ ಬಂದಿದೆ. ಆ ರೀತಿ ಪೈಪ್ಲೈನ್ ಗ್ಯಾಸ್ ಬಂದಾಗ ಇನ್ನೂ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಆಗುತ್ತೆ. ಜೊತೆಗೆ ಏನಾಗಿದೆ, ಈ ಬಯೋಗ್ಯಾಸ್ ಅಂತ ಸಾಮಾನ್ಯವಾಗಿ ನಮ್ಮಲ್ಲಿ ಹಸಿ ಕಸಗಳು ಬೇಕಾದಷ್ಟು ಉತ್ಪಾದನೆ ಆಗುತ್ತೆ. ಸುಮಾರು ಒಂದು ಪರ್ ಡೇ ಒಂದು 30-40 kg ಆ ಥರ ಹಸಿ ಕಸಗಳನ್ನು ಸುಮಾರು ಒಂದು 40 to 50 kgವರೆಗೆ ನಾವು ಗ್ಯಾಸನ್ನು ಉತ್ಪಾದನೆ ಮಾಡ್ಬೋದು. ಈ ರೀತಿಯಾದಾಗ ಏನಾಗುತ್ತೆ, ನಮ್ಮ ಒಂದು ಸಮಸ್ಯೆ ನಾವೇ ಬಗೆಹರಿಸ್ಕೊಂಡಂಗೆ ಆಗುತ್ತೆ. ಇದಕ್ಕೆ ಏನಾಗುತ್ತೆ, ಒಂದು ಉತ್ತೇಜನ ಕೊಡಬೇಕಾಗತ್ತೆ. ಈ ರೀತಿಯಾಗಿ ಮಾಡಬೇಕಾದ್ರೆ ಬೆಂಗಳೂರಿನಲ್ಲಿ ಕಸ ಸಮಸ್ಯೆಗಳಿಗೂ ಒಂದು ಪರಿಹಾರ ಕಂಡುಕೊಂಡಂಗೆ ಆಗುತ್ತೆ. GBI ಉತ್ತೇಜನ ಕೊಡಬೇಕಂತ ಮನವಿ ಮಾಡ್ತಾರಾಗಿದ್ರೆ? ಹೌದು. ಇದಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನು ಈಗ ನಮ್ಮ GBI ಇದೆಯಲ್ಲ, ಇವರು ಉತ್ತೇಜನ ಕೊಟ್ಟು ಈ ರೀತಿಯಾಗಿ ಯಾರು ಬಯೋಗ್ಯಾಸ್ ಅಳವಡಿಸ್ಕೋತಾರೋ ಅವರಿಗೆ ಒಂದು ಟ್ಯಾಕ್ಸಲ್ಲಿ ಒಂದು 25% ನಿಮಗೆ ಫ್ರೀಯಾಗಿ, ಈ ರೀತಿಯಾಗಿ ನೀವು ಈ ವರ್ಷ ನಿಮಗೆ ಟ್ಯಾಕ್ಸಲ್ಲಿ ಒಂದು 25% ಕಡಿತ, ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಪ್ರತಿ ಹೋಟೆಲ್ಗಳು ಇದ್ರ ಬಗ್ಗೆ ಒಂದು ಚಿಂತನೆ ಮಾಡುತ್ತೆ. ಈ ಒಂದು ಕಸದ ಸಮಸ್ಯೆನೂ ಅರ್ಧ ಪರಿಹಾರ ಆಗುತ್ತೆ, ಜೊತೆಗೆ ಈ ಒಂದು ಬಯೋಗ್ಯಾಸು ನಮಗೆ ಒಂದು ಅನುಕೂಲನೂ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಸಮಸ್ಯೆ ಆಗಿತ್ತು. ಒಂದು ಕಡೆ ಕೆಲವೊಂದು ಹೋಟೆಲ್ಗಳು ಬಂದಾಗಿದ್ದವು, ಈಗ ಸ್ವಲ್ಪ ಪ್ರಮಾಣದಲ್ಲಿ ಸಿಲಿಂಡರ್ ಸಿಗ್ತಿದೆ. ಸ್ವಲ್ಪ ಹೋಟೆಲ್ ಉದ್ಯಮ ಸ್ವಲ್ಪ ಚೇತರಿಕೆ ಕಂಡಿದೆ. ಈ ಬಯೋಗ್ಯಾಸ್ ಆಯ್ತಂದ್ರೆ ಯಾವುದೂ ಸಮಸ್ಯೆ ಇರಲ್ಲ ಅಂತ. ಖಂಡಿತ. ಯಾಕಂದರೆ ಎಲ್ಲದೂ ನಾವು ಸರ್ಕಾರ ಹತ್ರನೇ ಕೇಳೋಕ್ಕಾಗಲ್ಲ, ಪ್ರತಿಯೊಂದನ್ನು ಸರ್ಕಾರನೇ ಕೊಡಿ ಅಂತಲೂ ಕೇಳೋಕ್ಕಾಗಲ್ಲ. ಸರ್ಕಾರದಿಂದ ನಾವು ಈ ರೀತಿಯಾಗಿ ಒಂದು ಡಿಸ್ಕೌಂಟು, ಅವರಿಂದ ಏನಾದರೂ ಒಂದು ಸಬ್ಸಿಡಿ ಕೇಳ್ಬೋದು, ಆವಾಗ ಸರ್ಕಾರನೇ ಕೊಡುತ್ತೆ. 1 ವರ್ಷ ಕೊಡ್ಬೋದು, 1 ವರ್ಷ ಒಂದು ಟ್ಯಾಕ್ಸ್ ಫ್ರೀ ಆದರೆ ಅದರಲ್ಲಿ ಹೆಚ್ಚು ಕಮ್ಮಿ ಅದರ ಹಣ ಬಂದರೆ ಅದನ್ನು ನಾವು ಬಯೋಗ್ಯಾಸ್ಗೆ ನಾವು ಹಾಕ್ಬೋದು. ಈ ರೀತಿ ಒಂದು ಸರ್ಕಾರ ಅನುಕೂಲ ಮಾಡಿಕೊಟ್ರೆ ಎಲ್ಲ ಉದ್ಯಮದಾರರು ಇದನ್ನೊಂದು ಪ್ರಯೋಗ ಮಾಡ್ಬೋದು ಅಂತಲೇ ಹೇಳ್ಬೋದು. ಸರ್ಕಾರದಿಂದ ಈಗ GBIಗೆ ಒಂದು ಕಡೆ ಮುಖಾಂತರ ತಿಳಿಸಿ ಉತ್ತೇಜನ ಮಾಡಿ, ಅಂದರೆ ಟ್ಯಾಕ್ಸ್ ಫ್ರೀ ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಕಡೆ ಬಯೋಗ್ಯಾಸ್ ನಿರ್ಮಾಣ ಮಾಡಿ ಕೊಡ್ಬೇಕಂತ ಒಂದು ಮನವಿನೇ ಒತ್ತಾಯನ. ಇದೊಂದು ನಾವೊಂದು ಒತ್ತಾಯ ಮಾಡ್ತಾ ಇದ್ದೀವಿ, ಇದೊಂದು ಮನವಿ ಅಂತಲೂ ಹೇಳ್ಬೋದು. ಯಾಕಂತ ಹೇಳಿದ್ರೆ GBIನೂ ಇದ್ರ ಬಗ್ಗೆ ಚಿಂತನೆ ಮಾಡಿ ಈ ಬಯೋಗ್ಯಾಸು ಹೋಟೆಲ್ ಯಾರು ಅಳವಡಿಸ್ಕೋತಾರೋ ಅವರಿಗೆ ಒಂದು ಟ್ಯಾಕ್ಸಲ್ಲಿ ಒಂದು 25% ಬೆನಿಫಿಟ್ ಕೊಟ್ಟರೆ ಅವರಿಗೊಂದು ಇದನ್ನು ಅಳವಡಿಸ್ಲಿಕ್ಕೆ ಒಂದಿಷ್ಟು ಖರ್ಚು ವೆಚ್ಚಗಳಾಗುತ್ತೆ, ಅದಕ್ಕೆ ಅನುಕೂಲ ಆಗುತ್ತೆ. ಇದನ್ನು ಸರ್ಕಾರ GBI ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕಂತಲೇ ಹೇಳ್ತೀವಿ. ಕಸ ನಿಮ್ಮಲ್ಲೇ ಜಾಸ್ತಿ ಪ್ರಮಾಣ
ಪ್ರಮಾಣದಲ್ಲಿ ಬರುತ್ತೆ. ಈಗ ಹೊರಗಡೆ ಹಾಕೋಕ್ಕಿಂತ ಬಯೋಗ್ಯಾಸ್ಗೆ ಹಾಕಿದ್ರೆ ಗ್ಯಾಸ್ ಬರುತ್ತೆ, ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ಖಂಡಿತ, ಯಾಕಂತೇಳಿ ಒಂದು ಸೆಗ್ರಿಗೇಷನ್ ಮಾಡೋದು ಒಂದು ಚಾಲೆಂಜ್ ಆಗಿತ್ತು. ಈಗ ಹಸಿ ಕಸ ಇದ್ದರೆ ಅದನ್ನು ಸಪ್ರೇಟಾಗಿ ಮಾಡಿಬಿಟ್ಟು ಅದನ್ನು ಸಪ್ರೇಟಾಗಿ ಇಲ್ಲಿ ಉತ್ಪಾದನೆಗೆ ನೀವು ಉಪಯೋಗ ಮಾಡಿಕೊಂಡ್ರೆ ನೀವು ಬೆಂಗಳೂರಿಗೆ ಕಸ ಸಮಸ್ಯೆಗಳಿಗೂ ಒಂದು 20% 25% ಸಮಸ್ಯೆನೂ ಬಗೆಹರಿತಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ನಿಸರ್ಗ ಹೋಟೆಲ್ ಮಾಲೀಕರಾದ ಕೃಷ್ಣರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಕೊಲ್ಲಿ ಕದನದ ಬಿಸಿ ಸ್ಟೀಲ್ ಉದ್ಯಮಕ್ಕೂ ಕೂಡ ತಟ್ಟಿದೆ. ಭಾರತದ ಸ್ಟೀಲ್ ಉದ್ಯಮದ ಮೇಲೆ ಇದು ಭಾರಿ ಪರಿಣಾಮವನ್ನು ಉಂಟು ಮಾಡಿದೆ. ಜಾಗತಿಕ ಆರ್ಥಿಕ ಬದಲಾವಣೆಯಿಂದ ನಮ್ಮ ಸ್ಟೀಲ್ ಉದ್ಯಮಕ್ಕೆ ಪೆಟ್ಟು ಬಿದ್ದಿದೆ. ಪ್ರತಿ ಕೆಜಿ ಸ್ಟೀಲ್ ದರ 55 ರಿಂದ 70 ರೂಪಾಯಿಗೆ ಏರಿಕೆಯಾಗಿದೆ. ಏಕಾಏಕಿ ಸ್ಟೀಲ್ ದರ ಕೆಜಿಗೆ 15 ರೂಪಾಯಿ ಏರಿಕೆ ಆಗುತ್ತಿದೆ. ಉಕ್ಕಿನ ಉದ್ಯಮಕ್ಕೆ ಅನಿಲ ಕೊರತೆ ಇರೋದ್ರಿಂದ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಕಷ್ಟ ಆಗ್ತಾ ಇದೆ. ಪೂರೈಕೆಯಲ್ಲಿ ಸಮಸ್ಯೆ ಉಂಟಾಗಿದೆ, ಅನಿಲ ಪೂರೈಕೆಯಲ್ಲಿ ಸಮಸ್ಯೆ ಉಂಟಾಗಿದೆ ಉಕ್ಕು ಉದ್ಯಮಕ್ಕೆ. ಹಾಗಾಗಿ ಈ ಹಡಗು ಸಂಚಾರ ಮಾರ್ಗ ವ್ಯತ್ಯಯದಿಂದಾಗಿ LPG ಬರೋದು ಕಡಿಮೆ ಆಯಿತು. ಅದು ಉಕ್ಕು ಉದ್ಯಮದ ಮೇಲೆ ಪರಿಣಾಮ ಬೀರ್ತು. ಉಕ್ಕು ಸ್ಟೀಲ್ ತಯಾರಿಕೆಗೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ಲು. ಹಾಗಾಗಿ ಸ್ಟೀಲ್ ಕಂಪನಿಗಳ ಉತ್ಪಾದನಾ ಘಟಕ ಸ್ಥಗಿತಗೊಳ್ಳುವ ಭೀತಿಯನ್ನೇ ಎದುರಿಸ್ತಾ ಇದೆ. ಅನಿಲದ ಕೊರತೆಯಿಂದ ಉತ್ಪಾದನಾ ವೆಚ್ಚ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಉಕ್ಕಿನ ತಯಾರಿಕೆಗೆ ಬೇಕಾದಂತಹ ಕಚ್ಚಾ ವಸ್ತುಗಳ ಬೆಲೆಯಲ್ಲಿ ಸಿಕ್ಕಾಪಟ್ಟೆ ಏರಿಳಿತ ಆಗ್ತಾ ಇದೆ. ಸ್ಟೀಲ್ ಪೂರೈಕೆಯಲ್ಲಿ ವ್ಯತ್ಯಾಸದಿಂದ ಇಡೀ ಮಾರುಕಟ್ಟೆ ಏರುಪೇರಾಗ್ತಾ ಇದೆ. ಗ್ರಾಹಕರಿಗೆ ಪೂರೈಕೆ ಆಗಬೇಕಾಗಿರುವಂತಹ ಸ್ಟೀಲ್ ಬೆಲೆಯಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಯ ಆಗ್ತಾ ಇದೆ. ಪ್ರತಿದಿನ ಮಾರುಕಟ್ಟೆ ಏರಿಳಿತ ಆಗ್ತಾ ಇದೆ ಅಂತ ಉಡುಪಿಯ ಸ್ಟೀಲ್ ಉದ್ಯಮಿ ಹೇಳಿದ್ದಾರೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದ ನೋಡಿ ಯಾವೆಲ್ಲ ಥರದಲ್ಲಿ ಭಾರತದ ಮೇಲೆ ಅಥವಾ ಬೇರೆ ಬೇರೆ ದೇಶಗಳ ಮೇಲೆ ಪರಿಣಾಮ ಉಂಟಾಗಿದೆ. ರಾಜ್ಯದಲ್ಲಿ ಆರಂಭವಾಗಿರುವಂತಹ ಯುದ್ಧ ಸಂಘರ್ಷ ಭಾರತದ ಬೇರೆ ಬೇರೆ ವ್ಯವಸ್ಥೆಗಳ ಕ್ಷೇತ್ರಗಳ ಮೇಲೆ ಒಂದಷ್ಟು ಅಡ್ಡ ಪರಿಣಾಮವನ್ನು ಉಂಟು ಮಾಡಿರುವಂತದ್ದು. ಅದರಲ್ಲೂ ಕೂಡ ಅಡುಗೆ ಅನಿಲದ ಸಮಸ್ಯೆ ಗಂಭೀರವಾಗಿ ಪರಿಣಮಿಸಿದ್ರೆ ಇನ್ನು ಬೇರೆ ಬೇರೆ ಇಂಡಸ್ಟ್ರಿಗಳಿಗೂ ಕೂಡ ಈ ಸಮಸ್ಯೆ ವ್ಯಾಪಿಸಿರುವಂತದ್ದು. ಪ್ರಮುಖವಾಗಿ ಸ್ಟೀಲ್ ಫ್ಯಾಕ್ಟರಿಗಳಲ್ಲಿ ಕೂಡ ಈ ಸಮಸ್ಯೆ ಬಾಧಿಸಿರುವಂತದ್ದು. ಯಾಕಂದ್ರೆ ಸ್ಟೀಲ್ ನ ದರ ಸುಮಾರು 15 ರಿಂದ 18 ರೂಪಾಯಿಗಳಷ್ಟು ಏರಿಕೆ ಆಗಿರುವಂತದ್ದು. ಬರೀ 15 ದಿನಗಳಲ್ಲಿ ಈ ರೀತಿಯ ಏರಿಕೆ ಕಂಡಿರೋದು ಒಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಸ್ಟೀಲ್ ನ ಬೆಲೆ ಏರಿಕೆ ಆದ್ರೆ 1 ರಿಂದ 2 ರೂಪಾಯಿ ಸಾಮಾನ್ಯವಾಗಿ ಬೆಲೆ ಏರಿಕೆ ಆಗ್ತದೆ. ಆದ್ರೆ ಇದು ಏಕಾಏಕಿಯಾಗಿ 15 ರಿಂದ 18 ರೂಪಾಯಿ ಬೆಲೆ ಏರಿಕೆ ಆಗಿರೋದ್ರಿಂದ ಒಂದಷ್ಟು ಮಾರುಕಟ್ಟೆಯಲ್ಲಿ ಇದು ತಲ್ಲಣವನ್ನ ಸೃಷ್ಟಿಸಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಫ್ಯಾಕ್ಟರಿಗಳು ನಡಿಬೇಕಾದ್ರೆ ಅಥವಾ ಯಾವ್ದಾದ್ರು ಬಿಲ್ಡಿಂಗ್ ಗಳಿಗೆ ಸಾಕಷ್ಟು ಈ ರಾಡ್ಗಳಿರ್ಬೋದು, ಬೇರೆ ಬೇರೆ ಶೀಟ್ಗಳಿರ್ಬೋದು, ಈ ತರದ ಮೆಟೀರಿಯಲ್ಗಳು ಬೇಕಾಗಿರುವಂತದ್ದು. ಹಾಗಾಗಿ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಬಿಲ್ಡಿಂಗ್ ಅಥವಾ ಕಟ್ಟಡಗಳಿರ್ಬೋದು, ಅಪಾರ್ಟ್ಮೆಂಟ್ಗಳು, ಈ ರೀತಿಯ ಬಿಲ್ಡಿಂಗ್ ಗಳನ್ನ ನಿರ್ಮಾಣ ಮಾಡುವ ಕೆಲಸಗಾರರ ಮೇಲೆ ಕೂಡ ಪರಿಣಾಮ ಬೀರುವಂತದ್ದು. ಸರ್, ಈಗಾಗಲೇ ಯುದ್ಧ ಅನ್ನೋದು ಸಾಕಷ್ಟು ಕ್ಷೇತ್ರದ ಮೇಲೆ ಪರಿಣಾಮವನ್ನು ಬೀರಿದೆ. ನಿಮ್ಮ ಸ್ಟೀಲ್ ಉದ್ಯಮದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡಿದೆ ಅಂತ? ಅಂದ್ರೆ ಮೆಟೀರಿಯಲ್ಗಳು ಸಿಗ್ತಾ ಇಲ್ಲ, ಯಾವ್ದು ಹೇಳಿದ ಟೈಮಿಗೆ ಸಿಗ್ತಾ ಇಲ್ಲ. ಕೆಲವು ಸಲ ನಾವು ಯಾರಿಗ ಹೇಳಿದ್ರೆ ಆ ಐಟಮ್ ಬರ್ತಾನೆ ಇಲ್ಲ. ಅಂದ್ರೆ ಒಂದ್ ಐಟಮ್ ಇದೆ, ಒಂದ್ ಐಟಮ್ ಇರಲ್ಲ. ಅಂದ್ರೆ ಈಗ ಒಂದು ಹೇಳ್ಬೇಕಂದ್ರೆ ಸಾಧಾರಣ ಈಗ ಸ್ಕ್ವೇರ್ ಟ್ಯೂಬ್ಸ್ ಎಲ್ಲ ಆದ್ರೆ ಒಂದೊಂದು ಕಂಪ್ನಿಲಿ ಒಂದೊಂದ್ ತರ ಇದೆ. ಅಂದ್ರೆ ಒಂದ್ ಐಟಮ್ ಅವ್ರು ಕಂಪ್ಲೀಟ್ ಸ್ಟಾಪ್ ಮಾಡಿದ್ದಾರೆ. ಅಂದ್ರೆ ಗ್ಯಾಸ್ ಇಲ್ಲದೆ ಇರಬಹುದು, ಬೇರೆ ಬೇರೆ ಒಂದು ರೀಸನ್ ಗಳನ್ನ ಅವ್ರು ಹೇಳ್ತಾ ಇದ್ದಾರೆ. TMT ಅಲ್ಲೂ ಅದೇ ತರ ಆಗ್ತಾ ಇದೆ. ಬೇರೆ ಬೇರೆ ತರದ ಸಮಸ್ಯೆಗಳಾಗ್ತಾ ಇದೆ. ತುಂಬಾ ಒಂದು ತಿಂಗಳಿಂದ ಈ ತರ ಸಮಸ್ಯೆ ಆಗ್ತಾ ಇದೆ. ಇದರಿಂದ ದರ ಎಷ್ಟಿದೆ ಅನ್ನುವಂಥದ್ದು ಮತ್ತು ಇದರಿಂದ ಸಪ್ಲೈ ಇಲ್ಲದೆ ಒಂದಷ್ಟು ಕೆಲಸಗಳು ನಿಲ್ತದೆ ಅನ್ನುವಂಥದ್ದು. ಈ ಒಂದು ತಿಂಗಳಿಂದ ಸಾಧಾರಣ ಒಂದು 15 ರಿಂದ 20 ರೂಪಾಯಿ ತನಕ ರೇಟ್ ಜಾಸ್ತಿನೇ ಆಗಿದೆ. ಅಂದ್ರೆ ಟಾಟಾ ಸ್ಟೀಲ್ ಇಂದ ಇಡ್ಬೋದು, ಯಾವುದೇ ಬೇರೆ ಬೇರೆ ಸ್ಟೀಲ್, ಆರ್ಡಿನರಿ ಸ್ಟೀಲ್, ಎಲ್ಲದೂ ಸ್ಟೀಲ್ಗಳಾಗಿ ಒಂದು 15 ರೂಪಾಯಿ ತನಕ ಜಾಸ್ತಿನೇ ಆಗಿದೆ. ಮತ್ತೆ ಮೆಟೀರಿಯಲ್ಗಳು ಸಿಗ್ತಾ ಇಲ್ಲ, ತುಂಬಾ ಡಿಲೇ ಆಗ್ತಾ ಇದೆ. ಅಂದ್ರೆ ಬರುವಂತ ಟ್ರಾನ್ಸ್ಪೋರ್ಟ್ ಇಂದ ಪ್ರಾಬ್ಲಮ್ ಇರ್ಬೋದು, ಗ್ಯಾಸ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಈಗ ಅದು ಗ್ಯಾಸ್ ಇಂದ ಇಶ್ಯೂ ಇಂದ ಮತ್ತೆ ಪುನಃ ಜಾಸ್ತಿ ಆಗಿದೆ. ಮೆಟೀರಿಯಲ್ ಸಿಗ್ತಾ ಇಲ್ಲ, ಕಟಿಂಗ್ ಇಲ್ಲ, ಗ್ಯಾಸ್ ಕಟಿಂಗ್ ಇಲ್ಲ. ಯಾವ್ದು ಚಾನಲ್ಗಳ ಹೆವಿ ಇದನ್ನ ಗ್ಯಾಸ್ ಅಲ್ಲೇ ಕಟ್ ಮಾಡ್ಬೇಕಾಗತ್ತೆ. ಗ್ಯಾಸ್ ಇಲ್ಲ ಅಂತ ಆ ರೀಸನ್ ಹೇಳ್ತಿದ್ದಾರೆ. ಆತರ ಒಟ್ಟಿನಲ್ಲಿ ಮಧ್ಯಪ್ರಾಚ್ಯದ ಯುದ್ಧ ಒಂದು ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರಕ್ಕೆ ಇದು ಒಂದು ರೀತಿಯಲ್ಲಿ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಿದೆ. ಹಾಗಾಗಿ ಕೊನೆಯದಾಗಿ ಬಂದು ನಿಲ್ಲೋದು ಜನಸಾಮಾನ್ಯರ ಜೀವನದ ಮೇಲೆ ಎಲ್ಲವೂ ಕೂಡ. ಹಾಗಾಗಿ ಸದ್ಯಕ್ಕೆ ಸ್ಟೀಲ್ಗೆ ರೇಟ್ ಜಾಸ್ತಿ ಆಗ್ಲಿ ಅಥವಾ ಆಹಾರ ಪದಾರ್ಥಕ್ಕೆ ದರ ಜಾಸ್ತಿ ಆಗ್ಲಿ, ಅಡುಗೆ ಅನಿಲಕ್ಕೆ ದರ ಜಾಸ್ತಿ ಆಗ್ಲಿ, ಎಲ್ಲವೂ ಕೂಡ ಅದರ ಹೊರೆ ಭಾರತದ ಒಂದಷ್ಟು ಸಾಮಾನ್ಯ ಜೀವನವನ್ನ ನಡೆಸುವ ನಾಗರಿಕರ ಮೇಲೆ ಆಗ್ತಾ ಇರುವಂತದ್ದು. ಹಾಗಾಗಿ ಯುದ್ಧ ಕೊನೆಗೊಳ್ಳಿ ಒಂದಷ್ಟು ಜನಜೀವನ ಸುಗಮ ಆಗುವಂತೆ ಆಗ್ಲಿ ಅನ್ನೋದು ನಮ್ಮ ಆಶಯ ಆಗಿರುವಂತದ್ದು. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.
ಕಲಬುರಗಿಯಲ್ಲೂ ಕೂಡ ಆಟೋ ಚಾಲಕರ ಪರದಾಟ ಹೇಳುತ್ತಿರುವುದಾಗಿದೆ. LPGಗಾಗಿ ಬಂಕ್ನಿಂದ ಬಂಕ್ಗೆ ಇಡೀ ದಿನ ಅಲೆದಾಡ್ತಾ ಇರುವಂತಹ ಪರಿಸ್ಥಿತಿ ಉಂಟಾಗಿದೆ. ಇಡೀ ಬಂಕ್ ಮುಂದೆ ಕ್ಯೂ ನಿಂತರೂ ಕೂಡ LPG ಸಿಗ್ತಾ ಇಲ್ಲ. ಕಲಬುರಗಿಯಲ್ಲಿ ಗ್ಯಾಸ್ ಸಿಗದಿದ್ರೆ ಜೀವನ ನಡೆಸೋದು ಹೇಗೆ ಅಂತ ಆಟೋ ಚಾಲಕರು ಅಲವತ್ತುಕೊಳ್ತಾ ಇದ್ದಾರೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್, LPG ಕೊರತೆಯಲ್ಲಿ ವ್ಯತ್ಯಯದಿಂದಾಗಿ ಆಟೋ ಚಾಲಕರಿಗೆ ಬಹಳ ಸಂಕಷ್ಟ ಉಂಟಾಗುತ್ತಿದೆ. ಕಲಬುರಗಿಯಲ್ಲಿ ಆಟೋ ಚಾಲಕರ ಪರದಾಟ ಮುಂದುವರೆದಿದೆ. LPGಗಾಗಿ ಗ್ಯಾಸ್ ಬಂಕ್ಗಳಿಂದ ಬಂಕ್ಗಳಿಗೆ ಅಲೆದಾಡ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತರೂ ಕೂಡ LPG ಗ್ಯಾಸ್ ಸಿಗೋದು ಅನುಮಾನ ಅನ್ನೋ ಪರಿಸ್ಥಿತಿ. ಗ್ಯಾಸ್ ಸಿಗದೆ ಹೋದರೆ ಆಟೋ ಬಾಡಿಗೆ ಹೊಡೆಯೋಕ್ಕಾಗಲ್ಲ, ಬಾಡಿಗೆ ಹೊಡಿದೆ ಇದ್ರೆ ಮನೆ ನಡೆಯಲ್ಲ. ಅವತ್ತವತ್ತಿನ ದುಡಿಮೆಯಲ್ಲಿ ಬದುಕುವಂತಹ ಒಂದು ಬದುಕಾಗಿರುತ್ತೆ. ಹಾಗಾಗಿ ಅವತ್ತು ದುಡಿಮೆ ಆಗಿಲ್ಲ ಅಂತ ಅಂದರೆ ಮುಂದೆ ಹೇಗಪ್ಪ ಬದುಕೋದು ಅನ್ನೋ ಪ್ರಶ್ನೆ ಉಂಟಾಗುತ್ತೆ. ಏನೇ ಅವ್ರ ಹತ್ರ ಅಲ್ಪ ಸ್ವಲ್ಪ ದುಡ್ಡಿದ್ರೂ ಕೂಡ ಈಗ ಆಲ್ರೆಡಿ ಒಂದು ತಿಂಗಳಾಯಿತು ಈ ಆಟೋ ಗ್ಯಾಸ್ ಸಮಸ್ಯೆ ಉಂಟಾಗ್ತಾ. ಅದು ನಿಧಾನಕ್ಕೆ ಆರಂಭವಾಗಿ ಆನಂತರ ಈ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿವರೆಗೂ ಬಂದಿದೆ. ಇದೀಗ ಆಟೋ ಚಾಲಕರು ಹೈರಾಣಾಗಿ ಹೋಗಿದ್ದಾರೆ. ಯಾಕಂತಂದರೆ ಇಡೀ ದಿನ ನಿಂತು ಕಾದ್ರೂ ಸಿಕ್ಕೋದು ಕಷ್ಟ. ಸಿಲಿಂಡರ್ ಅಕಸ್ಮಾತ್ ಎಲ್ಲಾದರೂ ಸಿಕ್ಕಿದ್ರೂ ಅದು ಇನ್ನೊಂದು 2 ದಿನಕ್ಕೆ ಬರುತ್ತೆ. ಮತ್ತೆ ಹೋಗಿ ಬಂಕ್ ಮುಂದೆ ಕ್ಯೂ ನಿಂತ್ಕೊಬೇಕು. ರೈತರಿಗೂ ಕೂಡ ಕೊಲ್ಲಿಕದಂದ ಎಫೆಕ್ಟ್. ಟೊಮೆಟೊ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಟೊಮೆಟೊ ಖರೀದಿಯಾಗದೆ ರೈತರಿಗೆ ಸಂಕಷ್ಟ ಉಂಟಾಗಿದೆ. ಕೆಂಪು ಸುಂದರಿ ಕುರಿ ಮೇಕೆಗಳ ಪಾಲಾಗ್ತಾ ಇದೆ. ಪ್ರತಿದಿನ ಹೊಸಪೇಟೆ APMCಗೆ ಹೋಗ್ತಿದ್ದಂತಹ ಟೊಮೆಟೊ ನಿತ್ಯವೂ 3-4 ಟ್ರ್ಯಾಕ್ಟರ್ ಲೋಡ್ ಹೋಗ್ತಾ ಇತ್ತು. ಇದೀಗ ಹೋಟೆಲ್ಗಳು ಕೂಡ ಬಂದಾಗಿ ಟೊಮೆಟೊ ಕೇಳೋರಿಲ್ಲ ಅನ್ನೋಂಥ ಪರಿಸ್ಥಿತಿ. ಇದಕ್ಕೆ ಹೇಳೋದು ನೋಡಿ, ಫುಡ್ ಪ್ರಾಸೆಸಿಂಗ್ ವ್ಯವಸ್ಥೆ ಇದ್ಬಿಟ್ರೆ ಅದು ಕೆಚಪ್ಪು ಮತ್ತೊಂದು ಮಾಡಿ ಅವರು ಪ್ರಾಸೆಸ್ ಮಾಡಿ ಇಟ್ಕೊಬೋದು. ಈಗ ಪ್ರಾಸೆಸಿಂಗ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಸಿಕ್ಕಲ್ಲಿ ಅವರು ದಿನಾಲು APMCಗೆ ತೊಗೊಂಡೋಗಿ ಹಾಕಿ ಮಾರಾಟ ಆಗಿ ಹೋಗ್ತಾ ಇತ್ತು. ಅದು ಹೋಟೆಲ್ಗಳಿಗೆ ಹೋಗ್ತಾ ಇತ್ತು. ಈಗ ಕುರಿ ಮೇಕೆಗಳಿಗೆ ತಂದು ಸುರಿತಾ ಇದ್ದಾರೆ. ಮಧ್ಯರಾಜ್ಯ ರಾಷ್ಟ್ರಗಳಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ಇವತ್ತು ಕೇವಲ ಅಡುಗೆ ಅನ್ನಲ್ಲ ಅಷ್ಟೇ ಅಲ್ಲದೆ ರೈತರಿಗೂ ಕೂಡ ನೇರವಾಗಿ ಎಫೆಕ್ಟ್ ಬಿದ್ದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ರಾಯರಕೆರೆ ಪ್ರದೇಶದಲ್ಲಿ ನಾನು ಇರ್ತಕ್ಕಂಥದ್ದು ಗಮನಿಸಬಹುದು. ಯಾವುದೇ ಕಾರಣಕ್ಕೂ ಕೂಡ ಏನು ಬೆಳೆದಂತಹ ಬೆಳೆಗಳು ಇವತ್ತು ವಿದೇಶಕ್ಕೆ ರಫ್ತಾಗ್ಲಾರ್ದೆ, ಅದರ ಜೊತೆಗೆ ಇಲ್ಲಿ ಮಾರುಕಟ್ಟೆಯಲ್ಲಿ ಖರೀದಿಯನ್ನ ಮಾಡ್ಲಾರ್ದೆ ಈ ರೀತಿಯಾಗಿ ಇವತ್ತು ಏನೋ ಕುರಿಗಳಿಗೆ ಮತ್ತು ಮೇಕೆಗಳಿಗೆ ಟೊಮೊಟೊ ತಂದು ಹಾಕ್ತಾ ಇರ್ತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಏನೋ ರಾಜ್ಯದಲ್ಲಿ ಈ ರೀತಿಯಾಗಿ ಹಲವು ಕಡೆ ಗ್ಯಾಸ್ ಮತ್ತು ಬೇರೆ ಬೇರೆ ರೀತಿಯ ಸಿಲಿಂಡರ್ ಸಮಸ್ಯೆ ಆಗಿರೋದ್ರಿಂದ ಹೋಟೆಲ್ಗಳಿಗೆ ಈ ಒಂದು ಟೊಮೊಟೊ ಮತ್ತು ಬೇರೆ ಬೇರೆ ತರಕಾರಿ ಕೂಡ ಸರಬರಾಜು ಆಗದೆ ಇರೋ ಕಾರಣಕ್ಕಾಗಿ ಈ ರೀತಿಯಾಗಿ APMCಯಲ್ಲೂ ಕೂಡ ಕೊಳ್ಳೋರಿಲ್ಲದೆ ನೇರವಾಗಿ ರೈತರು ಇವತ್ತು ನೇರವಾಗಿ ಜಾನುವಾರುಗಳಿಗೆ ಅದರ ಜೊತೆಗೆ ಕುರಿ ಮತ್ತು ಮೇಕೆಗಳಿಗೆ ಹಾಕ್ತಾ ಇರ್ತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಗಮನಿಸಬಹುದು. ಹೆಚ್ಚು ಈ ರೀತಿಯ ಲೋಡ್ ಗಟ್ಲೆ ಟ್ರ್ಯಾಕ್ಟರ್ನ ತಂದು ಇವತ್ತು ಟೊಮೊಟೊ ಸುರಿತಾ ಇರ್ತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಿದ್ವಿ. ಬೆಳಗ್ಗೆಯಿಂದ ಸುಮಾರು 5-6 ಲೋಡು ಟ್ರ್ಯಾಕ್ಟರ್ನಷ್ಟು ಟೊಮೊಟೊ ತಂದು ಇವತ್ತು ರೈತರು ಈ ರೀತಿಯಾಗಿ ಕುರಿ ಮತ್ತೆ ಮೇಕೆಗಳಿಗೆ ಹಾಕ್ತಾ ಇರ್ತಕ್ಕಂತಹ ಸನ್ನಿವೇಶ ದಿನನಿತ್ಯ ಕೂಡ ನಡೀತಾ ಇದೆ. ಇದು ಯುದ್ಧದ ಎಫೆಕ್ಟ್ ಅಂತ ಹೇಳಿ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಇಲ್ಲಿ ಸ್ಥಳೀಯವಾಗಿ ಮಾರುಕಟ್ಟೆಯಲ್ಲಿ ಕೂಡ ಹೋಟೆಲ್ಗಳು ಇವತ್ತು ಗ್ಯಾಸ್ ಸಿಲಿಂಡರ್ ಅಭಾವದಿಂದಾಗಿ ಹೋಟೆಲ್ಗಳಲ್ಲಿ ಕೂಡ ಖರೀದಿ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಲ್ಲಿ ಇವತ್ತು ಇದನ್ನ ಹಾಕ್ತಾ ಇರ್ತಕ್ಕಂಥದ್ದು. ಟೊಮೊಟೊ ಏನಿದೆ, ಟೊಮೊಟೊಗೆ ಈಗಾಗಲೇ ಮೊದಲೇ ಬೆಲೆ ಕುಸಿತ ಆಗಿರ್ತಕ್ಕಂಥದ್ದು. ಬೆಲೆ ಕುಸಿತ ಆದ ಬಳಿಕ ಈ ರೀತಿಯಾಗಿ ರೈತರು ಇವತ್ತು ಖರೀದಿಯನ್ನು ಕೂಡ ಮಾಡ್ಲಕ್ಕಾಗ್ಲಾರ್ದೆ ಈ ರೀತಿಯಾಗಿ ಒಂದು ಮೇಕೆಗಳು ಮತ್ತು ಕುರಿಗಳಿಗೆ ಹಾಕ್ತಾ ಇರ್ತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸಿದ್ವಿ. ಇವತ್ತು ಯುದ್ಧದ ಭೀತಿ ಯಾವ ನಿಟ್ಟಿನಲ್ಲಿ ಇದೆ ಅಂತ ಹೇಳಿ ಈ ಒಂದು ದೃಶ್ಯಾವಳಿಗಳನ್ನ ನಾವು ನೋಡಿದ್ರೆ ಗೊತ್ತಾಗ್ತದೆ. ಭಿನ್ನ ರೀತಿಯಾಗಿ ಇವತ್ತು ಯುದ್ಧದ ಎಫೆಕ್ಟ್ ಜನಸಾಮಾನ್ಯರ ಮೇಲೆ ಕೂಡ ಬೀಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ಕೆಂಪು ಸುಂದರಿಗೆ ಮೊದಲೇ ಬೆಲೆ ಕಡಿಮೆ ಆಗಿರ್ತಕ್ಕಂಥದ್ದು. ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂತಹ ರೈತರು ಖರೀದಿಯನ್ನು ಕೂಡ ಮಾಡ್ಲಕ್ಕಾಗ್ಲಾರ್ದೆ, ಅದರ ಜೊತೆಗೆ ಯಾರು ಖರೀದಿಯನ್ನ ಮಾಡಕ್ಕಾಗಲ್ಲ. ಹೋಟೆಲ್ಗಳು ಕೂಡ ದಿನನಿತ್ಯ
ಒಯ್ತಕ್ಕಂಥದ್ದಂಗೆ ಈ ಬಾರಿ ಒಯ್ತಾ ಇಲ್ಲ ಅಂತ ಕಾರಣಕ್ಕಾಗಿ ಇವತ್ತು ಅನಿವಾರ್ಯವಾಗಿ ಕುರಿಗಳಿಗೆ ಮತ್ತೆ ಮೇಕೆಗಳಿಗೆ ಹಾಕ್ತಕ್ಕಂತಹ ಪರಿಸ್ಥಿತಿ ಎದುರಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಟಮಾಟೆ ಹೊರಗಡೆ ಎಲ್ಲ ಇದ್ದೇ ಆಗತ್ತೆ ಅಂತಲ್ಲ ಸರ್ ಅಲ್ಲಿ, ಅದಕ್ಕೋಸ್ಕರ ಟಮಾಟೆ ರೈಟ್ ಇಲ್ಲ, ಬದನೆಕಾಯಿ ರೈಟ್ ಇಲ್ಲ, ತರಕಾರಿ ರೈಟ್ ಇಲ್ಲ, ಸೊಪ್ಪು ಗಿಪ್ಪು ಎಲ್ಲ ತಗೊಂಬಂದು ಹಾಕ್ತಾರಪ್ಪ. APMC ಫೋನ್ ಮಾಡ್ತಾರೆ ನಮ್ಗೆ, ನಾವು ಹೋಗಿ ಟ್ರಾಕ್ಟರ್ ತಗೊಂಬಂದು ಈ ಕುರಿಗಳಿಗೆ ಹಾಕ್ತೀವಿ. ನಾನೀಗ ಒಂದು ವಾರದಿಂದ ಒಂದು 3 ಲೋಡ್ ಮೇಲೆ ತಗೊಂಬಂದಿರ್ತೀನಿ ಸರ್. ಈ ಕಡೆ ಟೊಮೊಟೊಗೆ ರೇಟ್ ಇಲ್ಲ, ಹಿಂಗ್ ಮಾಡಿದ್ರೆ ಪಾಪ ರೈತರು ಬಾಳಲ್ಲ ಸರ್ ಪಾಪ, ಅವ್ರಿಗೆ ಏನೋ ಒಂದು ಪರಿಹಾರ ಸಿಗಬೇಕು. ಸರ್ಕಾರ ಕೊಡ್ಬೇಕು ಸರ್. ಪರಿಹಾರ ಮತ್ತೆ ಇನ್ಯಾರು ಕೊಡ್ಬೇಕು? ಸಿಎಂ ಸಿದ್ದರಾಮಯ್ಯ ಪ್ರವಾಸಕ್ಕೆ ಅಂತ ಕೋಟಿ ಕೋಟಿ ಹಣ ಖರ್ಚು ಮಾಡಿದ್ದಾರೆ ಅನ್ನುವಂಥ ಲೆಕ್ಕ ಸಿಗ್ತಾ ಇದೆ. ಕಳೆದ 3 ವರ್ಷಗಳಲ್ಲಿ ಸಿದ್ದರಾಮಯ್ಯ ಪ್ರಯಾಣಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ನೋಡಿದ್ರೆ ವಿಮಾನ ಹೆಲಿಕಾಪ್ಟರ್ ಬಳಕೆಗೆ ಸಿಎಂ 33 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಕಳೆದ 3 ವರ್ಷಗಳಲ್ಲಿ ಬರೋಬ್ಬರಿ 33 ಕೋಟಿ ರೂಪಾಯಿ ಪ್ರವಾಸಕ್ಕೆ, ಮುಖ್ಯಮಂತ್ರಿಗಳೊಬ್ಬರ ಪ್ರವಾಸಕ್ಕೆ 120ಕ್ಕೂ ಹೆಚ್ಚು ಬಾರಿ ವಿಮಾನದಲ್ಲಿ ಸಂಚರಿಸಿದ್ದಾರೆ ಸಿಎಂ. ಮೈಸೂರಿಗೆ ಅತಿ ಹೆಚ್ಚು ಬಾರಿ ಸಿದ್ದರಾಮಯ್ಯ ಪ್ರವಾಸ ಹೋಗಿರ್ತಕ್ಕಂಥದ್ದು. ಅವ್ರ ಊರು ಮೈಸೂರು. ಇಲ್ಲಿಂದ ಎಕ್ಸ್ಪ್ರೆಸ್ ಹೈವೇನಲ್ಲಿ ಹೋದರೆ 45 1 hour ಅವ್ರ ಕಾರ್ಗಳಿಗೆ. ಅದು ಯಾಕಪ್ಪ ಫ್ಲೈಟಲ್ಲಿ ಅಷ್ಟೊಂದು ಕೋಟಿ ಕೋಟಿ ಖರ್ಚು ಮಾಡಿ ಹೋಗ್ತಾರೆ? ತೀವ್ರ ಚರ್ಚೆಗೆ. ಈವನ್ ಫ್ಲೈಟಲ್ಲಿ ಹೋದ್ರೂ ಅದೇನು 20 ನಿಮಿಷ ಅರ್ಧ ಗಂಟೆ ಬೇಕೇ ಬೇಕು ಲ್ಯಾಂಡ್ ಆಗಿ ಇಳಿದು ಅದಕ್ಕೆಲ್ಲ. ಅವ್ರಿಗೆ ಹೆಲಿಕಾಪ್ಟರ್ ಹೋದ್ರೂ ಸ್ವಲ್ಪ ಏನು ಒಂದು 10-15 ನಿಮಿಷ ಹೆಚ್ಚು ಕಮ್ಮಿ ಆದರೆ ಅಷ್ಟು ಮ್ಯಾಟ್ರ್ ಆಗುತ್ತಾ? ಕೋಟ್ಯಾಂತರ ರೂಪಾಯಿ ಉಳಿಸ್ಬೋದಲ್ವಾ ಅನ್ನೋ ಚರ್ಚೆಗೆ ಇದು ಗ್ರಾಸವಾಗಿದೆ. 33 ಕೋಟಿ ರೂಪಾಯಿ ಪ್ರವಾಸಕ್ಕೆ ಅಂತ ಖರ್ಚು ಮಾಡಿದ್ದಾರೆ. ಮೈಸೂರಿಗೆ ಹೋಗೋದಕ್ಕೆ ಅತ್ಯಂತ ಹೆಚ್ಚು ಖರ್ಚು ಮಾಡಿದ್ದಾರೆ ಅಂದರೆ ಆಶ್ಚರ್ಯ ಆಗುತ್ತೆ. ವಿಮಾನ ಮತ್ತು ಹೆಲಿಕಾಪ್ಟರ್ಗಳನ್ನು ಬಳಸಿರ್ತಕ್ಕಂಥದ್ದು. ಸಿಎಂ ವಿಮಾನಯಾನಕ್ಕೆ ಕೋಟಿ ಕೋಟಿ ವೆಚ್ಚವಾಗಿದೆ. ಸರ್ಕಾರದ ಅಧಿಕೃತ ಮಾಹಿತಿ ಇದು. ಸಿಎಂ ಸಿದ್ದರಾಮಯ್ಯ ದುಬಾರಿ ಹೆಲಿಕಾಪ್ಟರ್ ಕೂಡ ಬಳಸಿದ್ದಾರೆ, ವಿಮಾನ ಪ್ರವಾಸ ಕೂಡ ಮಾಡಿದ್ದಾರೆ. 3 ವರ್ಷಗಳಲ್ಲಿ ಹೆಲಿಕಾಪ್ಟರ್ ವಿಮಾನ ಪ್ರವಾಸಕ್ಕೆ 33 ಕೋಟಿ ರೂಪಾಯಿ ಖರ್ಚಾಗಿದೆ. ಅತಿ ಹೆಚ್ಚು ಬಾರಿ ತವರು ಜಿಲ್ಲೆ ಮೈಸೂರಿಗೆ ವಿಮಾನದಲ್ಲಿ ಪ್ರವಾಸ ಮಾಡಿದ್ದಾರೆ. 120ಕ್ಕೂ ಹೆಚ್ಚು ಬಾರಿ ವಿಮಾನದಲ್ಲಿ ಸಿಎಂ ಓಡಾಟ ಮಾಡಿದ್ದಾರೆ. ಆರ್ಥಿಕ ವರ್ಷ 23-24ರಲ್ಲಿ ಪ್ರವಾಸಗಳ ಸಂಖ್ಯೆ 48. ಪ್ರವಾಸಗಳ ಒಟ್ಟು ಮೊತ್ತ 12,23,44,365 ರೂಪಾಯಿ. ಹಿಂದಿನ ವರ್ಷ 64 ಬಾರಿ ವಿಮಾನದಲ್ಲಿ ಪ್ರಯಾಣ ಮಾಡಿದ್ರು. ಪ್ರವಾಸಗಳ ಒಟ್ಟು ಮೊತ್ತ 17 ಕೋಟಿ ಆಗಿತ್ತು. ಇನ್ನು 25, 26 ಈಗ 14 ಬಾರಿ ಪ್ರವಾಸ ಮಾಡಿದ್ದಾರೆ. ಒಟ್ಟು ಮೊತ್ತ 4,21,00,000 ಆಗಿದೆ. ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಈ ವೆಚ್ಚ ಅಂತ ಈ ಬೃಹತ್ ಮೊತ್ತದ ಬಗ್ಗೆ ತೀವ್ರ ಚರ್ಚೆ ಆಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ. ಇದು ಸರ್ಕಾರವೇ ಬಿಡುಗಡೆ ಮಾಡಿರ್ತಕ್ಕಂಥ ಅಂಕಿಅಂಶ. ಇಷ್ಟೊಂದು ದುಬಾರಿ ಪ್ರಯಾಣ ಬೇಕಾ? ಇದ್ಯಾವುದೋ ವಿದೇಶಕ್ಕೂ ಅಥವಾ ಬೇರೆ ರಾಜ್ಯಗಳಿಗೂ ಅಲ್ಲ, ಮೈಸೂರಿಗೇನೆ ಹೋಗಿ ಬರೋಕ್ಕೆ ಇಷ್ಟೊಂದು ಸಾರಿ 128 ಸಾರಿ ಓಡಾಡಬೇಕಾ ವಿಮಾನದಲ್ಲಿ ಅನ್ನೋ ಪ್ರಶ್ನೆ. ಯಾವಾಗಲೂ ಒಂದು ಸಾರಿ ಎಮರ್ಜೆನ್ಸಿ ಇರುವಾಗ ಸರಿ, ಬೇಕಾದರೆ ಸರಿ, ಒಂದು 5 ಸರಿ 10 ಸರಿ ಇಸ್ ಓಕೆ. ಬಟ್ 100-200 ಸರಿ ವಿಮಾನದಲ್ಲಿ ಮೈಸೂರಿಗೆ ಹೋಗಿ ಬರ್ತಾರೆ ಅಂದರೆ ಅನಗತ್ಯವಾದಂತಹ ಖರ್ಚಲ್ವಾ ಅದು ಅನ್ನೋಂಥ ಪ್ರಶ್ನೆ ಬರುತ್ತೆ. ಎಕ್ಸ್ಪ್ರೆಸ್ ವೇ ಇದೆ, ಸಿಎಂಗೆ 0 ಟ್ರಾಫಿಕ್ ಬೇಕಾದರೆ ಅನಿವಾರ್ಯ ಇದ್ದಾಗ ಬಳಸ್ಕೊಳ್ಬೋದು. ಬೇಕಾದಷ್ಟು ವಿಧಾನಗಳಿದೆ. ಯಾಕೆ ಇಷ್ಟೊಂದು ಕೋಟಿ ಕೋಟಿ ಲಕ್ಸುರಿ ಖರ್ಚು ಯಾಕೆ ಅನ್ನೋಂಥ ಪ್ರಶ್ನೆಯನ್ನು ಇದು ಹುಟ್ಟು ಹಾಕಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಮೈಸೂರಿಗೆ ಹೋಗೋಕ್ಕೆ ಅಷ್ಟೊಂದು ಸರಿ ವಿಮಾನದಲ್ಲಿ ಹೋಗಬೇಕಾಗತ್ತಾ? ಎಮರ್ಜೆನ್ಸಿ ಇದ್ದಾಗ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಮುಖ್ಯಮಂತ್ರಿಗಳಾದವರು ಹೋಗಬೇಕಾಗತ್ತೆ, ಸಮಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದರೆ 100-200 ಸರಿ ಮೈಸೂರಿಗೆ ವಿಮಾನದಲ್ಲಿ ಪ್ರಯಾಣ ಮಾಡುವಷ್ಟು ಮಟ್ಟಿಗೆ ಏನಿರುತ್ತೆ ತುರ್ತು ಅನ್ನೋ ಪ್ರಶ್ನೆ ಬರುತ್ತೆ. ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ. ಏನೆಲ್ಲ ಡೀಟೇಲ್ಸ್ ಇದೆ ಅಭಿಷೇಕ್? ಲಕ್ಷ್ಮಿ, ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯನವರ ಹೆಲಿಕಾಪ್ಟರ್ ಹಾಗೂ ವಿಶೇಷ ವಿಮಾನದ ವಿಚಾರವಾಗಿ ಈಗ ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಪರಿಷತ್ನಲ್ಲಿ ಕೇಳಿದಂತ ಪ್ರಶ್ನೆಗೆ ಸಿಎಂ ರವರು ಲಿಖಿತ ಉತ್ತರವನ್ನ ನೀಡಿದ್ದಾರೆ. ಆ ದಾಖಲೆಯನ್ನ ನಾವು ಆಧರಿಸಿ ನೋಡಿದಾಗ ಸುಮಾರು 34 ಕೋಟಿ ರೂಪಾಯಿಯಷ್ಟು ಹೆಲಿಕಾಪ್ಟರ್ ಪ್ರಯಾಣಕ್ಕೆ ಮೀಸಲಿಟ್ಟಿರುವಂತದ್ದು ಇಲ್ಲಿ ಗಮನಿಸ್ತಾ ಇರುವಂತದ್ದು. ಈಗ ರಾಜ್ಯಪಾಲರದ್ದು ಪ್ರೋಟೋಕಾಲ್ ಇರುತ್ತೆ, ಸಿಎಂ ರವ್ರದ್ದು ಪ್ರೋಟೋಕಾಲ್ ಇರುತ್ತೆ. ಆದ್ರೆ ಮೈಸೂರಿಗೆ ಹೋಗಿ ಬರೋದಕ್ಕೂ ಕೂಡ ಸಿಎಂ ರವರು ಸುಮಾರು 120ಕ್ಕೂ ಹೆಚ್ಚು ಬಾರಿ ಹೆಲಿಕಾಪ್ಟರ್ ನ ಬಳಸ್ತಾರೆ ಅಂದಾಗ ಇಲ್ಲಿ ಜನರ ತೆರಿಗೆ ಹಣದ ಮೇಲೆ ಅವರಿಗೆ ಅಷ್ಟರ ಮಟ್ಟಿಗೆ ಕಾಳಜಿ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಇದನ್ನ
ಅನೇಕ ಬಾರಿ ಬಿಜೆಪಿಯ ನಾಯಕರು ಕೂಡ ಪ್ರಶ್ನೆ ಮಾಡಿದ್ದಾರೆ, ಲೇವಡಿ ಮಾಡಿದ್ದಾರೆ, ತಾಕೀತು ಮಾಡಿದ್ದಾರೆ. ಪ್ರತಿ ಬಾರಿ ಸರ್ಕಾರವನ್ನ ಪ್ರಶ್ನೆ ಮಾಡಿದಾಗ ರಾಜ್ಯ ಸರ್ಕಾರದಿಂದ ನೇರವಾಗಿ ಒಂದು ಎದುರುತ್ತರ ಬರುವಂತದ್ದು, ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿರವರು ಯಾವತ್ತು ವಿಮಾನಯಾನ ಮಾಡಿಲ್ವಾ ಅಂತ. ಇಲ್ಲಿಗೆ ಒಂದು ಕ್ಲಾರಿಫಿಕೇಶನ್ ಸರ್ಕಾರ ಕೊಡೋದ್ರಲ್ಲಿ ವಿಫಲ ಆಗಿರೋದೇನು ಅಂದ್ರೆ, ಸಿಎಂ ಆಗಿರ್ಲಿ DCM ಆಗಿರ್ಲಿ ದೆಹಲಿಗೆ ಹೋಗಿ ಬರುವಂತ ಸಂದರ್ಭದಲ್ಲಿ ವಿಶೇಷ ವಿಮಾನವನ್ನ ಬಳಸುವಂತದ್ದು ಎಲ್ಲ ರಾಜ್ಯಗಳಲ್ಲಿ ಇರುವಂತ ವಾಡಿಕೆ ಆಗುತ್ತೆ. ಸುಮಾರು 100 ಕಿಲೋಮೀಟರ್ ಕ್ರಮಿಸೋದಕ್ಕೂ ಕೂಡ ಅನಗತ್ಯವಾಗಿ ಹೆಲಿಕಾಪ್ಟರ್ ಅನ್ನ ಬಳಸ್ತಾ ಇದೆ. ಕೇವಲ 1 ರಿಂದ 1.25 ಗಂಟೆ ಪ್ರಯಾಣ ಮಾಡಿದ್ರೆ ಜನಸಾಮಾನ್ಯರು ಕೂಡ ಈ ಸದ್ಯದ ಮಟ್ಟಿಗೆ ಮೈಸೂರಿಗೆ ತಲುಪುವಂತ ಅದ್ಭುತವಾದಂತ ಹೈವೇಯನ್ನ ಮಾಡಿಕೊಡಲಾಗಿದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಸೇರ್ಕೊಂಡು ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲೂ ಕೂಡ 1 ಗಂಟೆಯನ್ನ ಪ್ರಯಾಣ ಮಾಡೋದಕ್ಕೆ ಅದ್ಭುತವಾದಂತ ಹೈವೇಯನ್ನ ಮಾಡಿಕೊಡಲಾಗಿದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಸೇರ್ಕೊಂಡು ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲೂ ಕೂಡ 1 ಗಂಟೆಯನ್ನ ಪ್ರಯಾಣ ಮಾಡೋದಕ್ಕೆ ಸಿಎಂ ರವರಿಗೆ ಆಗೋದಿಲ್ವಾ? ಒಂದು ವೇಳೆ ಪ್ರಯಾಣ ಮಾಡಲಿಕ್ಕೆ ಆಗುತ್ತೆ ಅಂದ್ರೂ ಕೂಡ ಈ ಒಂದು ಲಕ್ಸುರಿಯಸ್ ಲೈಫ್ ಸ್ಟೈಲ್ ಏನಾದರೂ CM ಸಿದ್ದರಾಮಯ್ಯನವ್ರಿಗೆ ಅಭ್ಯಾಸ ಆಗಿರೋದ್ರಿಂದಲೇ ಸರ್ಕಾರ ಹಣವನ್ನ ಭರಿಸುತ್ತೆ ಅನ್ನೋದ್ರಿಂದಲೇ ಅದ್ರ ಜೊತೆಗೆ ಒಂದು ಖಾಸಗಿ ಕಂಪನಿಗೆ ಮಾತ್ರ ಅನುಕೂಲ ಮಾಡುವಂತ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ಬಿಲ್ಲಿಂಗ್ ಸ್ಕ್ಯಾಮ್ ಏನಾದರೂ ನಡೀತಾ ಇದೆಯಾ ಅನ್ನೋ ಒಂದಿಷ್ಟು ಪ್ರಶ್ನೆಗಳನ್ನ ಬಿಜೆಪಿಯ ನಾಯಕರು ಕಳೆದ ಅನೇಕ ವರ್ಷಗಳಿಂದ ಇಟ್ಟಿದ್ರು ಕೂಡ ಅದಕ್ಕೆ ಪ್ರತ್ಯುತ್ತರ, ಸೂಕ್ತಬದ್ಧವಾದಂತ ಪ್ರತ್ಯುತ್ತರವನ್ನ ಸರ್ಕಾರ ನೀಡೋದ್ರಲ್ಲಿ ವಿಫಲ ಆಗಿರುವಂತದ್ದು. ಇದು ಕೇವಲ ಮಾರ್ಚ್ನ ಅಂದ್ರೆ ಫೆಬ್ರವರಿ ಅಂತ್ಯದವರೆಗೂ ಇರುವಂತ ಡೇಟಾ ಆಗಿರುವಂತದ್ದು. ಮತ್ತೆ ಮಾರ್ಚ್ ಹಾಗೂ ಏಪ್ರಿಲ್ ಅಂದು ಲೆಕ್ಕ ಹಾಕಿದಂತ ಸಂದರ್ಭದಲ್ಲಿ ಈ ವಿಮಾನಯಾನದ ವೆಚ್ಚ ಮತ್ತಷ್ಟು ಹೆಚ್ಚಾಗ್ತಿದೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಅಷ್ಟರ ಮಟ್ಟಿಗೆ ಚೆನ್ನಾಗಿಲ್ಲ. ಗ್ಯಾರಂಟಿಗಳಿಗೆ ಹಣವನ್ನ ಮೀಸಲಿಟ್ಟಿದ್ದೇವೆ. ಆ ಗ್ಯಾರಂಟಿಯನ್ನ ಹೊರತುಪಡಿಸಿ ನಾವು ಯಾವುದೇ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಪರೋಕ್ಷವಾಗಿ ಸರ್ಕಾರ ಅನೇಕ ಬಾರಿ ತಿಳಿಸಿದೆ. ಇದರ ನಡುವೆ ಈ ರೀತಿ ವಿಮಾನಯಾನದ ದುಂದು ವೆಚ್ಚವನ್ನ ಮಾಡುವುದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋ ಒಂದು ಪ್ರಶ್ನೆಗೆ ಖಂಡಿತವಾಗಿಯೂ ಈಗ ಸರ್ಕಾರವು ಉತ್ತರ ನೀಡಬೇಕಾಗಿದೆ. ಸಿಎಂ ರವರು ಕೂಡ ಉತ್ತರ ನೀಡಬೇಕಾಗಿದೆ. ಯಾಕಂದ್ರೆ ಬಹುತೇಕ ಟ್ರಿಪ್ಗಳು ಅಂದ್ರೆ ಸುಮಾರು 150ಕ್ಕೂ ಹೆಚ್ಚು ಟ್ರಿಪ್ಗಳು ಸಿಎಂ ರವರ ಹೆಸರಿನಲ್ಲೇ ಈಗ ನೋಂದಾಯಿಸಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್. ಡೀಟೇಲ್ಸ್ ಗಾಗಿ ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.